चर्चितां पुराणमुनिना मध्ये महाभारतम् अद्वैतामृतवर्षिणीं भगवतीम् अष्टादशाध्यायिनीं सम्बत्त्वामनुसन्ददामि भगवद्गीते भवद्वेषिणे नमोऽस्तुते व्यासविशालबुद्धे पुल्लारविन्दायतपत्रनेत्रे येन त्वया भारततैलपूर्णं प्रज्वालितो ज्ञानमयप्रदीपः प्रपन्नपारिजाताय स्तोत्रवेत्रैकपाणये ज्ञानमुद्राय कृष्णाय गीतामृतदुहे नमः। सर्वोपनिषदो गावो दोग्धा गोपालनन्दनम् वार्तावत्सः सुविर्भोक्ता दुग्धं गीतामृतमहत्। वसुदेव सुतं देवं कंसचाणूरमर्दनम् देवकी परमानन्दं कृष्णं वन्दे जगद्गुरुम्। भीष्मद्रोणतटा जयद्रथा जला गन्धारनीलोपला शल्यग्राहवती कृपेण वहने कर्णेन लीलाकुला अश्वत्थामकर्णघोरमकरा दुर्योधनावत्नि योत्तीर्णा खलु पाण्डवैरणनदी नैवर्तकः केशवः पाराशर्यवचः सरोजममलम् गीतार्थगन्धोत्कटम् पानाह्यानककेसरम् हरिकथा सम्बोधना भोजितम् लोकेशजनशक्तधैर्हरः पीयमानं मुदा भूयाद्भारतपङ्कजम् कलिबलप्रध्वंसिनः श्रेयसे मूकं करोति वाचालं पङ्गुं लङ्घयति गिरिं पातमहं वन्दे परमानन्दमाधवं यं ब्रह्मा वरुणेन्द्ररुद्रमरुतः स्तुन्वन्ति दिव्यैस्तवै वेदैः साङ्गपदक्रमोपनिषदैः गायन्ति यं सामगाः ध्यानावस्थिततद्गतेन मनसा पश्यन्ति यं योगिनो यस्यां तं न विदुः सुरासुरगणः देवाय तस्मै नमः देवाय तस्मै नमः देवाय तस्मै नमः। ओम तत्सत् श्री गुरु परब्रह्मणे नमः। शिवाय नमः। नमस्कार। शिवाय नमः। ಜಗದಾದಿ ಜಗದ್ಗುರು ಸಿದ್ಧಾರೂಢರನ್ನ ಹಾಗೂ ಮೌನ ಮಹಾಯೋಗಿ ಗುರುನಾಥಾರೂಢರನ್ನ ನೂರು ಕಮಲಗಳಲ್ಲಿ ಸ್ಮರಿಸಿಕೊಂಡು ಹಾಗೂ ತಮ್ಮೆಲ್ಲರ ಶುದ್ಧ ಬುದ್ಧಿಯಲ್ಲಿ ಹೊಳೆ ತೋರ್ತಕ್ಕಂತಹ ಪರಾತ್ಪರ ಶಿವನಿಗೆ ವಂದಿಸುತ್ತ ಆತ್ಮಾನಂದ ಸ್ವರೂಪಿಗಳೇ, ಶಿವ ಸ್ವರೂಪಿಗಳೇ, ಶರಣ ಶರಣಿಯರೇ, ಇವತ್ತಿನ ಯಾವ ಮಧ್ಯಾಹ್ನದ ಭಕ್ತಿ ಚಿಂತನದ ಕಾರ್ಯಕ್ರಮದಲ್ಲಿ ಭಕ್ತಿ ಯೋಗದ 12ನೇ ಅಧ್ಯಾಯವನ್ನು ಕುರಿತು ಈಗಾಗಲೇ ನಾವು 7 ಶ್ಲೋಕಗಳನ್ನು ಮುಗಿಸಿ 8ನೇ ಶ್ಲೋಕಕ್ಕೆ ಬಂದಿವಿ. ಸಾಧಾರಣ 6, 7 ಈಗಾಗಲೇ ನಾನೇ ಹೇಳಿದ್ದದ. ಇನ್ನು ಮೇಲೆ 7, 8 ಇವತ್ತಿನ ದಿವಸ ಸಾಧ್ಯ ಆದಷ್ಟು ಮುಗಿಸೋಣ. ಹಿಂದಿನ ದಿವಸ ನಾವು ನೀವೆಲ್ಲರೂ ಬಹಳ ಸುಂದರವಾಗಿ ಯಾವ 7ನೇ ಶ್ಲೋಕವನ್ನ ಅರ್ಥಾತ್ ಅರ್ಜುನ ತೇಷಾಮಹಂ ಸಮದ್ಧರ್ತ ಮೃತ್ಯು ಸಂಸಾರ ಸಾಗರಾತ್ ಭವಾಮಿ ಯಚಿರಾತ್ ಪಾರ್ಥ ಮೈ ಅವೇಶಿಸಿ ಚೇತಸ. ಯಾರು ನನ್ನಲ್ಲಿಯೇ ಮನಸ್ಸನ್ನ ನೀಲುಗೊಳಿಸಿ ನನ್ನಲ್ಲಿಯೇ ಮನಸ್ಸನ್ನ ತೊಡಗಿಸಿ ಶರಣಾಗತಾಗಿರ್ತಾರೋ ಅಂತ ಪ್ರೇಮಿ ಭಕ್ತರನ್ನ ನಾನು ಶೀಘ್ರವಾಗಿ ಮೃತ್ಯು ರೂಪ ಸಂಸಾರದಿಂದ ಪಾರ ಮಾಡಿ ಉದ್ಧಾರ ಮಾಡ್ತೇನಂತ ಆಶ್ವಾಸನ ಕೊಟ್ಟಿದ್ದ. ಆ ಪ್ರಕಾರ ಆಜ್ಞೆಯನ್ನು ಕೂಡ ಮಾಡಿದ್ದ. ಮಯ್ಯೇವ ಮನ ಅದತ್ಸ್ವಂ ಮೈ ಬುದ್ಧಿ ನಿವೇಶ, ಮಯ್ಯೇವ ಮನ ಅದತ್ಸ್ವಂ ಮೈ ಬುದ್ಧಿ ನಿವೇಶಯ ವಿವಶಿಷ್ಯಸಿ ಮಯೇವ ಅತಃ ಊರ್ಧ್ವಂ ನ ಸಂಶಯ. ಯಾರು ನನ್ನಲ್ಲಿ ಮನಸ್ಸನ್ನ ಕೇಂದ್ರೀಕರಿಸಿ ತಮ್ಮ ಬುದ್ಧಿಯನ್ನೆಲ್ಲ ನನ್ನಲ್ಲಿ ಸ್ಥಿರಗೊಳಿಸುವರೋ ಅವರು ನನ್ನಲ್ಲಿಯೇ ನಿವಾಸ ಮಾಡ್ತಾರೆ. ಅರ್ಥಾತ್ ಏನು ಸಂಶಯ ಇಲ್ಲ, ನನ್ನನ್ನ ಸೇರ್ತಾರೆ. ಯಾರು ತಮ್ಮ ಬುದ್ಧಿಯನ್ನ
ಸದಾವಕಾಲ ನನ್ನಲ್ಲಿಯೇ ಸ್ಥಿರಗೊಳಿಸಿದ್ರೆ ಅವರು ನನ್ನಲ್ಲಿಯೇ ನಿವಾಸ ಮಾಡ್ತಾರೆ. ಅರ್ಥಾತ್ ಅದನ್ನ ಪರಮಾತ್ಮನಿಗೆ ಇಲ್ಲಿ 2 ರೀತಿಯ ರೂಪಗಳಿದಾವು. ಯಾವು? ಸಾಕಾರ ಮತ್ತು ನಿರಾಕಾರ. ನಾವು ಈಗಾಗಲೇ ನೋಡ್ಕೊಂಡು ಬಂದೀವಿ. 2 ರೂಪ ಅವನಿಗೆ. ಇನ್ನು ಸಾಕಾರ ರೂಪ ಪೂಜಕರದಾರಲ್ಲ, ಅವಲಂಬಿತ ಅದಾರ ಅವರು. ಮೂರ್ತ ಸ್ವರೂಪವಾದಂತಹ ಗಣೇಶ, ವಿಷ್ಣು, ಪಾರ್ವತಿ, ಶಿವ, ಹೀಗೆ ಅನೇಕ ರೂಪದ ಮೂರ್ತ ಸ್ವರೂಪವನ್ನು ಅವಲಂಬಿಸಿದ್ದಾರೆ ಅವರು. ಒಂದು ರೂಪ ಬೇಕು ಅವರಿಗೆ. ಯಾಕೆ? ನಿರಾಕಾರವಾದ ನಿರ್ಗುಣವಾದಂತ ಪರತತ್ವ ಬಹಳ ಕಠಿಣದ, ದುರ್ಗಮ ಮಾರ್ಗ. ಕತ್ತಿಯ ಮೇಲೆ, ರೇಜರ ಮೇಲೆ, ಹೆಜ್ಜೆದ ಮೇಲೆ ಎಷ್ಟು ಹೊರತದಲ್ಲ, ಅದ್ರ ಮೇಲೆ ನಡೆದಾಡುವುದು ಎಷ್ಟು ಕಷ್ಟವೋ ಅಷ್ಟು ಕಷ್ಟ. ಇನ್ನೊಬ್ಬರು ಭಕ್ತರು ಯಾರು? ನಿರಾಕಾರ. ಇವರ ನಿರಾಕಾರರು. ಇನ್ನು ಸಾಕಾರ ಯಾರು? ಅವಲಂಬಿತ ಮಾಡಿದ್ದಾರೆ. ಯಾಕೆ ಅವಲಂಬಿತ ಮಾಡಿದ್ರೆ ಅಷ್ಟು ದುರ್ಗಮದ ಅದು ನಿರಾಕಾರ. ಅದರಲ್ಲಿ ಮೊದಲಿನವರಲ್ಲಿ ಭಕ್ತಿ ಬಾಳ ಇರ್ತದ, ಭಕ್ತಿ ಅಧಿಕ ಭಕ್ತಿ ಅವರದು. ಎರಡನೇವರಲ್ಲಿ ಇಲ್ಲನು ಭಕ್ತಿ ಇಲ್ಲ, ಜ್ಞಾನ ಅಧಿಕದ ಅವರದು. ಅವರು ವಿವೇಕಿಗಳು. ಅವರು ವಿವೇಕಿಗಳಂದ್ರ ವಿಚಾರ ಪ್ರಧಾನದ. ಇಲ್ಲಿ ಭಕ್ತಿ ಪ್ರಧಾನದ, ಭಾವ ಪ್ರಧಾನದ. ಸ್ವಲ್ಪ ವ್ಯತ್ಯಾಸದ. ಇವರು ಅವಲಂಬನೆ ಉಳ್ಳವರದಾರ, ಮೂರ್ತರು ಸ್ವರೂಪವನ್ನು ಅವಲಂಬಿಸಿದಾರ. ನಿರಾಕಾರ ನಿರ್ಗುಣ ಉಪಾಸಕರು ಜ್ಞಾನ ಪೂರ್ವ, ಜ್ಞಾನ ನಂತರ, ಜ್ಞಾನೋತ್ತರ ಕಾಲದಲ್ಲಿ ಭಕ್ತಿ ಅಂತ 2 ಬರ್ತದ. ಅವ್ರು ಇರ್ಲಿ, ಆದರೆ ಅದು ವಿಚಾರ ಮಾರ್ಗ. ಅಲ್ಲಿ ಜ್ಞಾನ ಅಧಿಕದ, ಇಲ್ಲಿ ಭಕ್ತಿ ಅಧಿಕದ. ಭಕ್ತಿ ಪೂರ್ವಕವಾಗಿರ ಅವರು ಭಕ್ತಿ ಒಂದು ಲೋಕದಲ್ಲಿ ಅವರು ಬದುಕ್ತಾರೆ. ಇನ್ನ ಇವರು ಜ್ಞಾನವಂತರು, ಜ್ಞಾನದ ಪ್ರಕಾಶದ ಅಡಿಯಲ್ಲಿ ಇವರು ಬಾ. ಸ್ಥಿತಿ ಇಬ್ಬರದು ಒಂದೇ. ಇಬ್ಬರಿಗೂ ಕೂಡ ಮಾರ್ಗ ಬೇರೆ ಬೇರೆ ಆದರೂ ಕೂಡ ಗುರಿ ಮಾತ್ರ ಇಬ್ಬರದು ಪರಮುಕ್ತಿ. ಅದ್ರಾಗ ಜ್ಞಾನಶೀಲರ ಸಾಧನೆ ಬಹಳ ಕಠಿಣದ ಅಂತ ತಿಳ್ಕೊಂಡು ಈಗ 12ನೇ ಅಧ್ಯಾಯದಲ್ಲಿ ಭಕ್ತಿ ರೂಪ ಉಪಾಸನೆಯನ್ನು ಎಲ್ಲರಿಗೂ ಸುಲಭ ಸಾಧ್ಯದ. ಅದಕ್ಕೆ ಇದನ್ನ ಹೇಳ್ತಾ ಇದ್ದಾನೆ. ಯಾಕಂದ್ರ ತಾ ಮಾಡ್ತಕ್ಕಂತ ಪ್ರಪಂಚದ ಮಧ್ಯದಲ್ಲಿ ಬಹಳ ದುರ್ಲಭ ಅದಂತ ಹೇಳಿದ್ರಲ್ಲ, ಕಠಿಣವಾದ ಮಾರ್ಗ ನಿರಾಕಾರ ಪರಬ್ರಹ್ಮನ ಸ್ವರೂಪದ ಚಿಂತನೆ ಬಹಳ ಕಷ್ಟದ. ಪೂರ್ಣ ಮನಸ್ಸನ್ನ ತಾವು ಮಾಡ್ತಕ್ಕಂತ ಎಲ್ಲಾ ಕರ್ಮಗಳನ್ನ ಪರಮಾತ್ಮನಿಗೆ ಅರ್ಪಿಸಿಬಿಟ್ರೆ ಆ ಒಂದು ಶುದ್ಧ ವಸ್ತು ಕೂಡ ಪರಾತ್ಪರ ವಸ್ತು ಅವನೇ, ಅವನಿಗಿಂತ ಭಿನ್ನ ಯಾವುದೂ ಇಲ್ಲ, ಅಧಿಕವಾದ ತತ್ವವಿಲ್ಲ ಅನ್ನುವಂತ ಭಾವನೆಯನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಯಾವಾಗಲೂ ಅವನ ಧ್ಯಾನದಲ್ಲಿ ತತ್ಪರಾಗಿರ್ತಾರೆ. ಆದ್ರಿಂದ ಭಕ್ತಿ ಪ್ರೇಮಿಯಾದಂತ ಇಂಥ ಭಕ್ತರನ್ನ ಆ ಪರಮಾತ್ಮ ಸುಲಭವಾಗಿ ಮೃತ್ಯುರೂಪ ಸಂಸಾರದಿಂದ ಪಾರು ಮಾಡ್ತಾನೆ ಶೀಘ್ರವಾಗಿ. ಇದನ್ನ 8ನೇ ಶ್ಲೋಕದಲ್ಲಿ ಹೇಳಿದ ಪರಮಾತ್ಮ ಏನು? ನನ್ನಲ್ಲೇ ಮನಸ್ಸನ್ನ ಕೇಂದ್ರೀಕರಿಸು, ಬುದ್ಧಿ ಮನಸ್ಸುಗಳನ್ನ ನನ್ನಲ್ಲೇ ಇಡು, ನನ್ನನ್ನ ಸೇರ್ತಿ, ಸಂಶಯ ಇಲ್ಲ. ನ ಸಂಶಯ ಊರ್ಧ್ವನ ಸಂಶಯ. ಅದನ್ನ ನಿಜಗೊಂಡ್ರು ಬಹಳ ಸುಂದರವಾಗಿ ಹೇಳ್ಯಾರ ನೋಡ್ರಿ. ಎಲ್ಲಿ ಹೇಳ್ಯಾರ? ಗೌಡ್ರ ನೆನಪು ಮಾಡಿಕೊಟ್ರೆ ಸರಿ ಆಗ್ತದ. ಇದಕ್ಕಿಂತ ಸುಂದರ ಹೇಳ್ಯಾರ ನೋಡ್ರಿ. ಇಲ್ಲಿ ಅವರ ಇಲ್ಲಿ ತಂದಿರಬಹುದು ಅಂತ ನನಗನಿಸ್ತದ. ಭಗವದ್ಗೀತೆಯ ಶ್ಲೋಕದ್ದು ಪರಮಾಣುವ ಬೋಧೆ 6ನೇ ಸಂಧಿಯಲ್ಲಿ, ಅಲ್ಲಿ 12ನೇ ಇದರಲ್ಲಿ ಸೂತ್ರದಲ್ಲಿ ಅವರು ಬರೀತಾರೆ. ಅದ ಇಲ್ಲಿ ಪರಮಾತ್ಮ ಶಂಭುಲಿಂಗದ ಪಾದ ಕಮಲಗಳಲ್ಲಿ ಭಕ್ತಿ ಹುಟ್ಟಿಸ್ತಾರ ಅವರೇ. ಆವ ಕಾಲದಳು, ಆವ ದೇಶದಳು, ಬಳಿಕಾವ ವಸ್ತುವಿನ ಒಡೆವರೆದ ಅತಿ ಮಮತೆ ಗುರು ದೇವತೆಗಳಲ್ಲಿ ಇಡಬೇಕು ಅಂತ, ತನ್ನ ಮೇಲಿರ್ಬೋದಂತೆ ಗುರು ದೇವತೆಗಳಲ್ಲಿ ಇಡು ಅಂತ ಹೇಳ್ತಾರ ಅವರು. ಪುನರಾಯುರ್ಪದೇ ನಿಜ ಭಕ್ತಿ. ಭಕ್ತರಿಗೆ ವಿಶ್ವಾಸ ಹುಟ್ಟುವ ಸಲುವಾಗಿ ಇಲ್ಲಿ ಏನ್ ಮಾಡಿದಾರ ಅವರು? ನಿರ್ಗುಣ ಸಗುಣ ಅಂತ ಹೇಳ್ತಾರೆ. ಅವ ಸಚ್ಚಿದಾನಂದ ರೂಪವಾದಂತ ಪರಮಾತ್ಮ ನಿರಾಕಾರನಾಗಿ ಭಕ್ತರ ಅನುಗ್ರಹ ಮಾಡುವ ಸಲುವಾಗಿ ಏನ್ ಮಾಡ್ತಾನ? ಉಪಾಧಿ ಮೂಲಕ ಸಾಕಾರ ರೂಪವಾಗಿ ಸಗುಣ ರೂಪವಾಗಿ ಬರ್ತಾನೆ.
ಯಾವ ಭಕ್ತರು ಏನೇನು ಇಚ್ಛಾ ಮಾಡ್ತಾರ ಆಗಾಗ ಬದಲಿಸ್ತಾರೋ ಅವರ ಭೇದ ಭಾವನೆಯನ್ನೆಲ್ಲ ತಿಳ್ಕೊಂಡು ಅವರಿಗೆ ಏನು ಒಂದೇ ಅಲ್ಲ ಅಣಿಮಾದಿ ಸಿದ್ಧಿಗಳನ್ನ ಸಾಯುಜ್ಯ ಸಾಮೀಪ್ಯ ಸಾಲೋಕ್ಯ ಇವೆಲ್ಲಾ ಮುಕ್ತಿಗಳನ್ನ ಕೊಡ್ತಾನ ನೋಡ್ರಿ. ಈ ಮಾತನ್ನ ನಮ್ಮ ಸ್ವಕಲ್ಪನೆಯಿಂದ ಹೇಳೋದಿಲ್ಲ, ಕಿಂತ ವೇದಗಳೇ ಹೇಳ್ತಾವೆ. ಮುಕ್ತಿ ಅನ್ನುವಂತ ಯಾರು ಇಚ್ಛಿಸ್ತಾರಲ್ಲ ಅವರು ಆ ಶಂಭು ಪದ ಭಕ್ತಿಯನ್ನ ಮಾಡ್ರಿ. ಅವ ಭಕ್ತಿ ವಾತ್ಸಲ್ಯ ನೆನಪುವ ಶಂಭುದಾನೆ. ಪುನರ್ಜನ್ಮ ರಾಹಿತ್ಯವಾದಂತ ಮುಕ್ತಿಯನ್ನ ಕೊಡ್ತಾನೆ. ಅದಕ್ಕೆ ಭಕ್ತರಲ್ಲಿ ಅಭಿಮಾನ ಉಳ್ಳವಂತ ಶಂಭುಲಿಂಗದಾನೆ. ಅದು ಧ್ಯಾನ ಅವನಲ್ಲಿ ನೀನು ಧ್ಯಾನ ಮಾಡು. ಅವನು ಹೊಲಸುದು ಬಹಳ ಕಷ್ಟ ಐತಿ. ಕಷ್ಟ ಇದ್ದಿದ್ರಿಂದ ಅದು ಭಕ್ತಿ ಬಹಳ ದುರ್ಲಭ ಅಂತ ತಿಳ್ಕೊಬೇಡ. ಸುಲಭ ಉಪಾಯ ಅಂತ ಹೇಳ್ತಾರೆ ನಿಜಗುಂಡ್ರು ಹಿಂಗ್ ಹೇಳ್ಯಾರಲ್ಲ. ಸುಲಭ ಉಪಾಯ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ರೂಪವಾದಂತ ಮೋಕ್ಷನ ಅಪೇಕ್ಷೆ ಮಾಡ್ತಕ್ಕಂತ ಯಾವುದೇ ವ್ಯಕ್ತಿಗಳಿದ್ರು ಕೂಡ ನಾನು ನಿಮಗೊಂದು ಸುಲಭ ಉಪಾಯ ಹೇಳ್ತೇನೆ. ಪರಮ ಭಕ್ತಿಯಿಂದ ಕೂಡಿಕೊಂಡು ಆ ಒಂದು ಭಕ್ತಿ ವತ್ಸಲನಾದಂತ ಶಂಕರನ ಪಾದಾರವಿಂದಗಳನ್ನು ನಂಬಿರಿ. ನಾನು ದೀನದೇನಿ ಅನಾಥದೇನಿ, ನನ್ನೆಲ್ಲಾ ಭಾರವನ್ನ ರಕ್ಷಿಸ್ತಕ್ಕಂಥದ್ದು ನಿನ್ನದೇ ಹೊಣೆ. ಒಮ್ಮೆ ವಿಶ್ವಾಸದಿಂದ ಶರಣವಾದ್ರೆ ಸಾಕು. ನಿಮ್ಗೆ ಬೇರೆ ಯಾವ ಉಪದೇಶಗಳು ಬೇಕಾಗಿಲ್ಲ, ಶರಣ ಹೊಂದಿದ್ರೆ ಸಾಕು. ಮುಕ್ತಿಗೆ ಏನು ಭಕ್ತಿಗೆ ಸಾಕು, ಮಿಕ್ಕಿದ್ದು ಏನು ಬೇಡ. ಅವೆಲ್ಲಾ ಕಷ್ಟ ಅದಾವ. ಶಿವನಲ್ಲಿ ಅನನ್ಯ ಪ್ರೇಮ ಲಕ್ಷಣಾತ್ಮಕವಾದಂತ ಭಕ್ತಿ ಇದ್ರೆ ಸಾಕು, ಮುಕ್ತಿ ಸಾಧ್ಯ. ಯೋಗ ಯಜ್ಞ ಜಪ ತಪ ಇವೆಲ್ಲ ಸುಮ್ಮನೆ ತನುಮನೆಗಳಿಗೆ ಬಹಳ ಕಷ್ಟ, ದುಃಖವನ್ನುಂಟು ಮಾಡ್ತಾವೆ. ಅವುಗಳಿಂದ ಏನೂ ಪ್ರಯೋಜನ ಇಲ್ಲ. ಆದ ಕಾರಣ ಇದು ಕಲಿಯುಗ ಅದ. ಕಲಿಯುಗದಲ್ಲಿ ಶಂಭು ಬಹಳ ಸುಲಭ ಅದಾನ. ಅವ ಭಕ್ತಿಗೆ ಒಲಿತಾನೆ. ಆ ಭಕ್ತಿ ಮುಕ್ತಿ ಕಾರಣ ಆಗ್ತದೆ ಅನ್ನುವಂಥದ್ದನ್ನ ಪ್ರತಿಜ್ಞೆ ಮಾಡಿ ಹೇಳ್ಯಾರ ನೋಡ್ರಿ. ಕಲಿಯುಗದಳು ಶಂಭು ಪದ ಸುಲಭ ನೆನಪಿನಾಗಿ ನಲಿದು ತತ್ಪದ ಯುಗ ಭಕ್ತಿಯು ನೆಲಿಸೆ ಮಾನಸದೋಳ್ ಎನಿಸುವ ವೇಳೆ ಅದು ಮುಕ್ತಿ ಲಲ್ಲನೆ ಅವನು ಕೊಡ್ತಾನೆ ಅಂತ. ಕಲಿಕಾಲದಲ್ಲಿ ತಪಸ್ಸು ಯೋಗ ಯಜ್ಞ ಕರ್ಮ ಇವು ಬಹಳ ಸಾಧ್ಯ ಅದಾವ. ಅದಕ್ಕೆ ಸುಲಭ ಉಪಾಯ ಹೇಳ್ತೀನಿ. ನಾಮಸ್ಮರಣೆಯಿಂದ ಭಜನೆಯಿಂದ ಕೂಡಿದಂತ ಶಂಭುಲಿಂಗನ ಚರಣಾರವಿಂದಗಳಲ್ಲಿ ಭಕ್ತಿ ಮಾತ್ರದಿಂದ ಮುಕ್ತಿ ಎಂಬ ಸ್ತ್ರೀ ಒಲಿತಾಳೆ ಅಂತ ಹೇಳಿದಾರೆ ಅಲ್ಲಿ. ಅಷ್ಟೇ ಅಲ್ಲ, ಇದನ್ನ ನೀವು ಮಾಡ್ರಿ. ಶಂಭುಲಿಂಗ ಕಲಿಕಾಲಕ್ಕೆ ನಾಮಸ್ಮರಣೆಗೆ ಒಲಿತಾನೆ, ಮುಕ್ತಿ ಅವಶ್ಯವಾಗಿ ದ್ವಾತತೀರ್ತದ. ಆದ್ದರಿಂದ ಶಂಭು ಪದ ಭಕ್ತಿ ಬಹಳ ಶ್ರೇಷ್ಠ ಅದ. ಶಂಭು ಪದ ಭಕ್ತಿಯನ್ನು ಮಾಡಿದ್ರೆ ಮುಕ್ತಿ ದೊರೆಯುವುದರಲ್ಲಿ ಸಂಶಯನೇ ಇಲ್ಲ ಅನ್ನುವಂತ ಮಾತನ್ನ ಹೆಂಗ್ ಹೇಳ್ಯಾರಂದ್ರೆ ಪರಮಾತ್ಮ ಎರಡೂ ಕೈಗಳನ್ನೆತ್ತಿ ಪ್ರತಿಜ್ಞೆ ಮಾಡಿದಾನೆ. ಕರಕಂಜನ್ನೆತ್ತಿ ಪ್ರತಿಜ್ಞೆಯನ್ನು ಈಶನು ವರವೇದವರೇ ಮಾಡಿದನು ಇಂತು ಪರಮ ವಿಶ್ವಾಸದೊಡನೆ ತನ್ನನ್ನು ಐರಿದ ಪುರುಷರಿಗೆ ಭವಬಾಧೆ ಹೊರತೆಂದು. ಅರ್ಥಾತ್ ಯಾರ ನನ್ನನ್ನು ಕುರಿತು ಅತ್ಯಧಿಕವಾದ ವಿಶ್ವಾಸದಿಂದ ಭಕ್ತಿಯಿಂದ ಶರಣಾಗತಕ್ಕರು ಅವರಿಗೆ ಜನನಾದಿ ಸಂಸಾರದ ತಾಪ ಎಂದಿಗೂ ಆಗೋದಿಲ್ಲ. ಆದ್ದರಿಂದ ಅಂತವರಿಗೆ ನಾನು ಹೇಳ್ತಾ ಇದ್ದೇನೆ, ನನ್ನ ಎರಡೂ ಕೈಗಳನ್ನು ಕಮಲದಂತಿರುವ ಕರಕಂಜನ್ನೆತ್ತಿ ಪ್ರತಿಜ್ಞೆ ಮಾಡ್ತೀನಿ ನಾನು. ಹಾಗೆ ನನ್ನ ಎರಡೂ ಕಮಲದಂತಿರುವ ಕೈಗಳನ್ನ ಮೇಲೆ ಎತ್ತಿ ವೇದದಲ್ಲಿ ಎಲ್ಲರೂ ತಿಳಿವಾಗಿ ಭಯಂಕರವಾದ ಪ್ರತಿಜ್ಞೆಯನ್ನು ಮಾಡ್ತಾ ಇದ್ದೀನಿ. ಏನಂತ? ಪರಮಾತ್ಮನು ನನ್ನ ನಂಬಿದವರಿಗೆ ಅನರ್ಥ ಎಂದೂ ಇಲ್ಲ. ಅನನ್ಯ ಲಕ್ಷಣಾತ್ಮಕವಾದ ಭಕ್ತಿ ಮಾಡ್ರಿ, ಶರಣಾಗತರಾಗ್ರಿ ಅಂತ ಪ್ರತಿಜ್ಞೆ ಏನದ? ಆ ಪ್ರತಿಜ್ಞೆ ಯಾವುದದ? ನಾ ಮಾಡಿದ್ದು ನಿಮ್ ಸಲುವಾಗಿ. ತನುಯೋಗದೊಳೊಮ್ಮೆ ನೆನೆಯದಿರೇ ಅನುರಾಗದಿಂದ ಎನ್ನ ಭಕ್ತರಿಗೆ ಘನಮುಕ್ತಿಯನ್ನು ನಾನು ನೆನೆದು ಈವೆನು ಮಾನಿನ್ಯರನ್ನೇ ಸತ್ಯನೋಳು ಖುಷಿ ಉಂಟೆ. ನೋಡು, ಮರ್ಯಾದೆಗಳ ಸ್ತ್ರೀಯಲ್ಲಿ ರತ್ನಪ್ರಾಯದಾದಂತ ಮೈತ್ರಿ ಕೇಳು. ನೀನು ಶರೀರ ಹೊಂಟದ ಈಗ ಸದ್ಯ, ಮುಂಜಾನೆ ಚರ್ಚೆ ಮಾಡೇನು. ನಿನ್ ಒಂದು ಸಲ ನನ್ನ ನೆನಪು ಮಾಡು, ಸ್ಮರಿಸು. ಪ್ರೀತಿಯಿಂದ ನೀನು ಒಂದ್ಸಲ ನೆನಪಿದ್ರೆ ಸಾಕು. ನನ್ನ ಭಕ್ತ ಶರೀರ ತ್ಯಾಗ ಮಾಡುವ ಸಮಯದಲ್ಲಿ ಒಂದ್ ಸ್ವಲ್ಪ ಎಚ್ಚರಿಕೆಯಿಂದ ನನ್ನ ಸ್ಮರಿಸ್ರಿ. ಅಥವಾ ನೀವು ಮೂರ್ಛೆ ಆಗಿತ್ತು, ಮರಣ ಹೋಗೈತಿ ಅಂತ ತಿಳ್ಕೊರಿ. ಮೂರ್ಛೆ ಆಗೈತಿ, ಲಾಸ್ಟಕ್ ಮೂರ್ಛೆ ಆಗ್ತದೆ, ಯಮದೇವ ಬಂದ್ ನಿಂದಿರ್ತಾನ. ಅವಾಗ ಮೂರ್ಛೆಯಿಂದಲಾದ್ರೂ ಕೂಡ ಸ್ಮರಿಸಲಿ.
ಅಥವಾ ಸ್ಮರಿಸದೇ ಇರಲಿ, ಮೂರ್ಛೆ ಬಂದಿತ್ತ ನೀವು ಸ್ಮರಣೆ ಮಾಡೋದೇ ಬೇಡ. ಮರಣ ಟೈಮ್ದಲ್ಲಿ ಒಂದ್ ಸ್ವಲ್ಪ ನೆನಪು ಮಾಡಿದ್ರೆ ಸಾಕು, ಆವಾಗ ಅವನನ್ನ ಸ್ಮರಿಸಿ ಪರಮ ಪ್ರೀತಿಯಿಂದ ಮಹತ್ತರವಾದ ಮುಕ್ತಿಯನ್ನು ಕೊಡ್ತೇನೆ, ಹೀಗೆಂದು ಪ್ರತಿಜ್ಞೆಯನ್ನ ಪರಮಾತ್ಮ ಮಾಡಿದಾನೆ. ಇಂಥ ಪ್ರತಿಜ್ಞೆ ನಾ ಹೇಳ್ತಾ ಇದ್ದೀನಿ, ಸತ್ಯವಂತನಾದ ಶಂಭುವಾದ ನಾ ನಿಮಗೆ ಸುಳ್ಳು ಹೇಳ್ತೇನೇನು? ಮಾನಿನ್ಯರನ್ನೇ ಸತ್ಯ ನೋಡ್ ಖುಷಿ ಉಂಟೆ? ಸತ್ಯ ಹೇಳುವಂತ ನನ್ನಲ್ಲಿ ಏನಾದ್ರೂ ಸುಳ್ಳು ಹರಿಸ್ತೀರಾ? ಸುಳ್ಳು ನೀವು ಏನಾರ ಹೇಳಬಹುದು, ಏನಾದ್ರೂ ಆಶ್ವಾಸನೆ ಕೊಡಬಹುದು. ವೇದ ಮಾತೆ ಶಂಭು ಪದ, ಆ ಪರಮಾತ್ಮ ವೇದ ರೂಪದಿಂದ ಹೇಳ್ತಕ್ಕಂಥ ಮಾತು ಇದು ಪರಮ ಸತ್ಯ. ನಂಬ್ರಿ, ಮುಕ್ತಿ ನಿಶೇಷವಾಗಿ ನನ್ನ ಶಂಭು ಪದ ಭಕ್ತಿಯಿಂದ ಮಾಡಿದರೆ ಆಗೇ ತೀರ್ತದ. ಹೀಗೆ ಈ ಯಾವ ಪರಮಾನುಭವದಲ್ಲಿ ಬಹಳ ಸುಂದರವಾಗಿ ನಿಜಗುಣರು ಭಕ್ತಿಯ ಕರಾಕಾಷ್ಠೆಯನ್ನ ಹೇಳ್ಬಿಟ್ಟಾರೆ ಅನ್ನುವಂಥದ್ದನ್ನು ಬರ್ತದೆ. ಯಾಕಂದ್ರೆ ಕಲಿಯುಗದಲ್ಲಿ ನಾವು ಭಕ್ತಿ ಮಾತ್ರ ಮಾಡಿದ್ರ ಸಾಧ್ಯ ಆಗ್ತದೆ, ಶಂಭು ಪದ ಭಕ್ತಿಯಿಂದ ಮುಕ್ತಿ ಸಾಧ್ಯ ಆಗ್ತದೆ ಅನ್ನುವಂಥದ್ದು ಮಾತನ್ನ ಬಹಳ ಸುಂದರವಾಗಿ ಹೇಳ್ಯಾರ. ಆದ್ದರಿಂದ ಭಕ್ತಿಯಿಂದ ಪರಮಾತ್ಮ ಸ್ವರೂಪವಾದ ಮುಕ್ತಿ ನಿಮ್ಗಾಗ್ತದ, ಸಂಶಯ ಇಲ್ಲಪ್ಪ. ನೀವು ಬೇರೊಂದು ಸಾಧನವನ್ನು ಅಪೇಕ್ಷೆ ಮಾಡಬೇಡ್ರಿ, ಶಂಭು ಪದ ಪಾದ ಭಕ್ತಿಯನ್ನ ಆ ಪರಮಾತ್ಮ ನಿಮಗೆ ಕೊಡ್ತಾನೆ ಪರಮಾತ್ಮ ಅನ್ನುವಂಥದ್ದನ್ನ ಹೇಳಿದ್ರು. ಮುಂದೆ ಅದನ್ನ ಪೂರ್ಣ ಭಕ್ತಿಯಿಂದ ಜ್ಞಾನ ಮಾರ್ಗದಲ್ಲಿ, ಅದು ಬೇರೆ ಅಲ್ಲ, ಪೂರ್ಣ ಭಕ್ತಿ, ಪೂರ್ಣ ವೈರಾಗ್ಯ, ಪೂರ್ಣ ಜ್ಞಾನ ಎಲ್ಲ ಒಂದ ಅದ ಅನ್ನುವಂತ ಮಾತನ್ನ ಮುಂದೆ ಹೇಳ್ತಾರ. ಅವ್ರು ಸರ್ವವೆಲ್ಲವನ್ನು ಚಿದಾತ್ಮ ಭಾವನೆಗಂಡು ಸರ್ವ ಸಮತ್ವದಿಂದರೆ ಭಕ್ತಿ. ಹಂಗ ಇಲ್ಲಿ ಯಾವ ಮೂರು ಒಂದಾಗ್ಬಿಡ್ತಾವ ಸಂಗಮದಲ್ಲ. ಹಂಗ ಪೂರ್ಣ ವೈರಾಗಿ, ಪೂರ್ಣ ಜ್ಞಾನಿ, ಪೂರ್ಣ ಭಕ್ತಿ, ಅಲ್ಲಿ ಸರ್ವವೆಲ್ಲವನ್ನು ಅಲ್ಲಿ ತಿಳ್ಕೊಂಡ ಒಂದಾಗಬೇಕು ಅನ್ನುವಂತ ಸರ್ವ ಸಮತ್ವ ಬಂದಾಗ ಅದು ಕೂಡ ಭಕ್ತಿನೇ ಅನ್ನುವಂತ ಮಾತನ್ನ ಪರಮಾತ್ಮ ಹೇಳ್ತಾನೆ. ಇದನ್ನ ನಾವು ನೀವು 8ನೇ ಶ್ಲೋಕದಲ್ಲಿ ಆ ಒಂದು ಮಹಿಮೆಯನ್ನ ನಾವು ಓದ್ತಾ ಹೋಗುವುದು. ಏನ್ ಹೇಳಿದ್ರು ಅವ್ರೀಗ? ಎಲ್ಲಾ ಕರ್ಮಗಳನ್ನ ಪರಮಾತ್ಮನಿಗೆ ಅರ್ಪಿಸಿ ಪರಾತ್ಪರ ಚಿದ್ವಸ್ತು ಅದಾನೆ ಅಂತ ಹೇಳಿ ಆ ಒಂದು ಭಕ್ತಿಯ ಪ್ರೇಮವನ್ನ ಮಾಡಿದ್ರ ಮೃತ್ಯು ಸಂಸಾರ ಸಾಗರನ ದಾಟಿಸ್ತೀನಿ ಅಂತ ಹೇಳ್ಯಾನಲ್ಲ, ಇದೇ ಮಾತದು. ನಿಜಗಳು ಹೇಳಿದ್ದು ಬೇರೆ ಅಲ್ಲ, ಪ್ರತಿಜ್ಞಾ ರೂಪದಿಂದ ಹೇಳ್ಯಾರ ಅವ್ರು ಅದನ್ನ. ಹಾಗೆ ಈ ಯಾವ 8ನೇ ಶ್ಲೋಕದಲ್ಲಿ ಕೂಡ ಅವರು ಮಯೇವ ಮನ ತತ್ಸ್ವಂ ಅನ್ನುವಂತ ಮಾತನ್ನ ನನ್ನಲ್ಲಿಯೇ ಮನಸ್ಸನ್ನ ಕೇಂದ್ರೀಕರಿಸಿರಪ್ಪ. ಅಷ್ಟೇ ಅಲ್ಲ, ಮನಸ್ಸ ಬುದ್ಧಿನೂ ಕೂಡ ನನ್ನಲ್ಲಿ ಕರೆಸು ಮಾಡ್ರಿ. ಆ ವಿವೇಕಿಗಳಂತೆ ಅದು ಇದು ಬೇಡ, ಇಡೀ ಮನ ಬುದ್ಧಿ ಎಲ್ಲವನ್ನು ನನ್ನಲ್ಲಿಯೇ ಅರ್ಪಣಾ ಮಾಡಿ ಶರಣಾಗತ ಆದ್ರೆ ಅಂದ್ರ ನಿಮಗ್ ಒಲದ, ನೀವು ಬೇಡ ನಾನೇ ಒಲದ ನಿಮಗ್ ಮುಕ್ತಿ ಕೊಡ್ತೀನಿ, ಸಂಶಯ ಇಲ್ಲ. ಕರಕಂಜಿಯನ್ನ ಎತ್ತಿ ಪ್ರತಿಜ್ಞೆ ಮಾಡುವನು ಈಶ ಅನ್ನುವಂಥದ್ದನ್ನ ಬಹುಶಃ ಇದ ಒಂದು ಶ್ಲೋಕಗಳ ಅರ್ಥ ಇಲ್ಲದ 6ನೇ ಪದದಲ್ಲಿ, 6ನೇ ಒಂದು ಇದರಲ್ಲಿ ಪರಮಾನುಭವದೇ 6ನೇ ಒಂದು ತರಂಗದಲ್ಲಿ ಅದ. ನೀವು ನೋಡ್ರಿ, ಬಹಳ ಸುಂದರವಾಗಿ ಹೇಳ್ಯಾರ. ಇದ ಮಾತಾವು, ಬೇರೇನಲ್ಲ. ಇನ್ನು 9ನೇ ಶ್ಲೋಕದಲ್ಲಿ ಇದ ಮಾತು ಬರ್ತದ. ಏನದು? ಅಥ ಚಿತ್ತಂ ಸಮಾಧಾತುಂ ನ ಶಕ್ನೋಪಿ ಮೈ ಸ್ಥಿರಂ ಅಭ್ಯಾಸ ಯೋಗೇನ ತಥ ಮಾಂ ಇಚ್ಛಾಪ್ನುಂ ಧನಂಜಯ. ಒಂದು ವೇಳೆ ನೀನು ಮನಸ್ಸನ್ನು ನನ್ನಲ್ಲಿ ಸ್ಥಿರವಾಗಿ ನೆಲೆಗೊಳಿಸಲು ಅಸಮರ್ಥನಾದರೆ ಅರ್ಜುನ, ಅಭ್ಯಾಸ ರೂಪಿ ಯೋಗದ ಮೂಲಕ ನನ್ನನ್ನು ಸೇರಲು ಇಚ್ಛಿಸು. ನೋಡ್ರಿ ಆತ ಅವ ಪ್ರಶ್ನೆ ಮಾಡಿದ ಅರ್ಜುನ, ಕೃಷ್ಣ ಪರಮಾತ್ಮ ನಾನು ಭಕ್ತ ಹೆಂಗ ಆಗ್ತೀನಿ ಅಂತ ಕೇಳಿದಾಗ ಅವ ಹೇಳಿದ, 7ನೇ ಶ್ಲೋಕದಲ್ಲಿ ಹೇಳ್ತಾನ, ನನ್ನಲ್ಲೇ ಮನಸ್ಸನ್ನ ತೊಡಗಿಸು, ನನ್ನಲ್ಲೇ ಬುದ್ಧಿಯನ್ನ ತೊಡಗಿಸು. ಮನಸ್ಸು ಬುದ್ಧಿಗಳನ್ನ ನನ್ನಲ್ಲಿ ತೊಡಗಿಸಿದ ಮ್ಯಾಲ ನನ್ನಲ್ಲಿ ನೆಲೆಸ್ತಿ, ಸಂಶಯ ಇಲ್ಲ ಅಂತ ಹೇಳಿದ. ಹಂಗಾರ ಒಂದೇದ್ ಇದ್ರಲ್ಲಿ ನಿನಗೆ ಆಗ್ಲಿಲ್ಲ ಅಂದ್ರೆ, ಒಂದು ವೇಳೆ ಈ ರೀತಿ ಮನಸ್ಸು ಬುದ್ಧಿಗಳನ್ನ ನನ್ನಲ್ಲಿ ಸ್ಥಿರ ಆಗ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಅಂದ್ರೆ 2ನೇ ಮೆಟ್ಲು, 5 ಮೆಟ್ಲ ಹೇಳ್ಯಾನೆ. ಆಗ್ಲಿಲ್ಲ ಅಂದ್ರೆ ಧನಂಜಯ ಅಭ್ಯಾಸ ಯೋಗವನ್ನೇ ಹೇಳ್ತೀನಿ ನಿನಗ. ಆ ಅಭ್ಯಾಸ ಯೋಗದ ಮೂಲಕ ಸದಾ ನನ್ನ ಒಂದು ಸ್ಮರಣೆಯನ್ನ ಅಭ್ಯಾಸ ಮೂಲಕ ಮಾಡು, ಪ್ರಾಪ್ತಿಯನ್ನು ಇಚ್ಛಾ ಮಾಡು. ನೀನು ಅಭ್ಯಾಸ ಯೋಗನು ಮಾಡಕ್ ಆಗ್ಲಿಲ್ಲ ಅಂದ್ರೆ ಏನ್ ಮಾಡೋದು? ಇದು 3ನೇದಿದ್ದು ಅಭ್ಯಾಸ ಯೋಗ. ಅದನ್ನು ಮಾಡಕ್ ಆಗ್ಲಿಲ್ಲ ಅಂದ್ರೆ ನನಗಾಗಿ ನನ್ನ ಪ್ರೀತ್ಯರ್ಥವಾಗಿ ಪರಾಯಣ ಮಾಡು, ಕರ್ಮ ಮಾಡು. ಹೌದಪ್ಪ, ಕರ್ಮ ಮಾಡುವುದು ನನಗೆ ಆಗ್ಲಿಲ್ಲ ಅಂದ್ರೆ ಸಿದ್ಧಿಯನ್ನು ಪಡೆದುಕೋ.
ನನಗಾಗಿ ಕರ್ಮ ಮಾಡುವುದಿಲ್ಲ ಅಸಮರ್ಥ ಆದ್ರೆ ಮನಸ್ಸು ಬುದ್ಧಿಗಳನ್ನ ನಿನ್ನ ವಸ್ತುವಲ್ಲಿ ಇಟ್ಕೊಂಡು ಕರ್ಮ ಫಲ ತ್ಯಾಗ ಮಾಡು. ನೀ ಏನ್ ಕರ್ಮ ಮಾಡಿ ಅದ ಫಲ ಬರ್ತದಲ್ಲ ಎಲ್ಲವನ್ನು ತ್ಯಾಗ ಮಾಡು ಅನ್ನುವಂಥದ್ದು 4ರಲ್ಲಿ ಹೇಳಿ, ವಿಶ್ವರೂಪ ಉಪಾಸನೆಯನ್ನು ಹೇಳಿ ಎಲ್ಲಾ ಫಲಗಳನ್ನ ತ್ಯಾಗ ಮಾಡಿ ಸರ್ವ ಸಮರ್ಪಣ ಭಾವದಿಂದ ವಿಶ್ವರೂಪದಿಂದ ಎಲ್ಲ ಕಡೆ ನನ್ನನ್ನ ನೀನು ಆರಾಧ ಮಾಡ್ಲಿಕ್ಕೆ ಕಲಿಪ, ನಾನು ನಿನಗೆ ಭಕ್ತಿಯಿಂದ ಒಲೆದ ಮುಕ್ತಿ ಕೊಡ್ತೀನಿ ಅನ್ನುವಂಥದ್ದು ಇಲ್ಲೆಲ್ಲ ಹೇಳ್ಕೊಂತ ಬಂದ್ರು. ಅದನ್ನ ಗುರುಗಳು ಯಾವ ರೀತಿ ಹೇಳ್ತಾರ ಅನ್ನೋದನ್ನ ನಾವು ನೀವು ನೋಡ್ತಾ ಹೋಗುವ. ಇನ್ನಿದೊಂದು ಪ್ಯಾರಾ ಉಳಿದ ಅದನ್ನ ಓದಿ ಮುಂದೆ ಹೋಗ್ತಾ ಇದ್ದೀನಿ. ವಿಶ್ವರೂಪ ಉಪಾಸನ ಪ್ರಾಕ್ಟೀಸ್ ಅಭ್ಯಾಸ ಹೋಗಿದ್ದು. ಯು ವಿಲ್ ನೆವರ್ ಮಿಸ್ ಮೀ. ಈ ವಿಶ್ವರೂಪ ಉಪಾಸನೆ ಅದಲ್ಲ, ಅನೇಕ ರೂಪ ಉಪಾಸನೆ ಅದಲ್ಲ, ಸಾಕಾರದಲ್ಲಿ ಸಗುಣ ರೂಪದಲ್ಲಿ ಇದು ಏನು ಮಿಸ್ ಆಗೋದಿಲ್ಲ. ಈ ರೀತಿ ಯಾರಾದ್ರೂ ಉಪಾಸನೆ ಮಾಡಿದ್ರೆ ಸಂಶಯನೇ ಇಲ್ಲ, ನಾ ದೊರಕ್ತೀನಿ, ನಾ ಸಂಶಯ. ದೇರ್ ಈಸ್ ನೋ ಡೌಟ್ ಅಟ್ ಆಲ್. Therefore Arjuna come to the fourth strung of the ladder. ಇಲ್ಲಿ ಏನ್ ಮಾಡಿದನವ, 4ನೇ ಒಂದು ನುಚ್ಚುಣಿಕೆಯ ಮೆಟ್ಟಲಕ್ಕೆ ಬಂದ. ಯಾವುದು? ವಿಶ್ವರೂಪ ಉಪಾಸನೆ. Then go to the 5th and free. ಮುಂದೆ 5ಕ್ಕೆ ಹೋಗಿ ಮೇಲೆ ಫ್ರೀ ಆಗಿಬಿಡಿ, ಮುಕ್ತ ಆಗಿಬಿಡ್ತಿ ಅಂತ. 5ನೇದರಲ್ಲಿ ನಿರ್ಗುಣ ನಿರಾಕಾರವಾದ ಪರಬ್ರಹ್ಮನ ಉಪಾಸನೆಯಲ್ಲಿ ನೀನು ನನ್ನಲ್ಲಿ ಒಂದಾಗ್ತಿ. ಯಾವ ಉಪ್ಪು ಸಮುದ್ರ ತಂದೆ ನೋಡ್ಲಿಕ್ಕೆ ಹೋದಂಥದ್ದು ಅಲ್ಲೇ ಕರಿ ಒಂದಾಗಿಬಿಡ್ತು, ಹಂಗ ನಿನ್ನಲ್ಲಿ ಒಂದಾಗಿಬಿಡ್ತಿಯಲ್ಲ. ವಿಶ್ವರೂಪ ಉಪಾಸನೆ ಮಾಡ್ತಾ ಮಾಡ್ತಾ ನೀನು ಅರೂಪ ರೂಪಕ್ಕೆ ಬರ್ತೀಯ. ಅದು ಅನೇಕ ರೂಪ ಇದ್ದು ಎಲೆ ಆಗ್ತದ, ಅರೂಪ. ಆ ಮುಪ್ಪಿನ ಹರಳು ಒಂದಾಗಿ ನೀರಿನಲ್ಲಿ ಕರಿ ಹೋಯ್ತು, ಒಂದಾಗಿ ಬಿಡ್ತು. ಹಾಗೆ ನಿನ್ನ ಮನಸ್ಸು ಬುದ್ಧಿಗಳೆಲ್ಲವೂ ಕರಿ ಏನಾಗ್ತವ, ನನ್ನಲ್ಲಿ ಒಂದಾದು ಅಂದ್ರ ಪೂರ್ಣ ಭಕ್ತಿ. ಅಲ್ಲಿ ಅಹಂಕಾರಕ್ಕೆ ಸ್ಥಾನ ಇಲ್ಲ. ನಾನು ನನ್ನದು ಅನ್ನುವಂಥದ್ದು ಕರಿ ಹೋಗಿಬಿಟ್ಟವ, ಅಹಂಕ್ಕೆ ಸ್ಥಾನ ಇಲ್ಲ. ಅಲ್ಲಿ ನಾನು ನನ್ನದು ಎಲ್ಲಿದಾವ, ದ್ವೈತದಲ್ಲಿದಾವ. ನಾನು ಬಿಟ್ಟು ಇನ್ನೊಂದದ ಅನ್ನುವಂಥದ್ರಲ್ಲಿದಾವ. ನಾನೇ ಎಲ್ಲವೂ ಆದಾಗ ಎಲ್ಲಿದ ಅಸ್ತಿತ್ವವೆಲ್ಲ ಅವಕ್ಕ. ಯಾವಕ್ಕ? ಅಹಂ ಮತ್ತು ಮಮ, ನಾನು ನನ್ನದು ಅನ್ನುವಂಥ ಎಲ್ಲ ಕರಿ ಆತ್ಮನಲ್ಲಿ ಒಂದು ಪರಮಾತ್ಮನಲ್ಲಿ ಒಂದಾಗಿ ಬಿಟ್ಟಾವೆ ಅನ್ನುವಂಥದ್ದನ್ನ ನಿನ್ನಿನ ದಿವಸ ಸ್ವಲ್ಪ ಉಳಿದಿತ್ತು, ಅದನ್ನ ಗುರುಗಳು ಹೇಳಿದ್ರಿ. ಈಗ I have expanded my mind to the accommodate the whole universe as ಈಶ್ವರ. ನನ್ನ ಮನಸ್ಸನ್ನು ನಾ ಏನ್ ಮಾಡಿದೆ, ಈಗ ವಿರಾಟ್ ರೂಪದ ಉಪಾಸನೆಯಲ್ಲಿ ವಿಸ್ತಾರ ಮಾಡಿದೆ. ಅಕಾಮಡೇಟ್ ದ ಹೋಲ್ ಯೂನಿವರ್ಸ್ ಆಸ್ ಈಶ್ವರ. ಇಡೀ ಜಗತ್ತಂದ್ರ ಈಶ್ವರ, ಈಶ್ವರ ಅಂದ್ರೆ ಇಡೀ ಜಗತ್ತು. ಈಶ್ವರನ ಒಂದು ಅಭಿವ್ಯಕ್ತತೆಯೇ ಈ ಒಂದು ಇದು ಜಗತ್ತು. ಜಗತ್ತಂದ್ರ ಈಶ್ವರ. ಹಿಂಗ ಬೇದ ಅನ್ನುವಂಥದ್ದು ಹೋಗ್ಬಿಡ್ತು. ವಿಚ್ ಮೀನ್ಸ್ ಐ ಶುಡ್ ನೆವರ್ ಹ್ಯಾವ್ ರಾಗದ್ವೇಷ. ಹೀಗೆ ಅನ್ನೋದ್ರಿಂದ ನನ್ನಲ್ಲಿ ರಾಗದ್ವೇಷಗಳು ಹೋಗ್ಬಿಟ್ಟು, ಆ ರಾಗದ್ವೇಷಗಳಿಗೆ ಕಾರಣ ಏನು? ಅಹಂಕಾರ ಮಮಕಾರ. ಅಹಂಕಾರ ಮಮಕಾರಗಳಿಗೆ ಏನು ಕಾರಣ? ಭೇದ ಬುದ್ಧಿ. ರಾಗದ್ವೇಷಗಳು ಭೇದ ಬುದ್ಧಿ ಕಾರಣ ಆಗ್ತವೆ. ಒಂದರಲ್ಲಿ ಬೇಕು, ಮತ್ತೊಂದರಲ್ಲಿ ಬೇಡ. ರಾಗದ್ವೇಷಗಳು, ಇದರಿಂದ ಭೇದ ಬುದ್ಧಿ. ಆ ಭೇದ ಬುದ್ಧಿ ಏನ್ ಕಾರಣ? ಅಜ್ಞಾನ. ಆ ಒಂದು ಅಧ್ಯಾಸತ ವಿದ್ಯಾ ಕಾರಣದಲ್ಲ, ಅದು ಹೋಗ್ಬಿಟ್ಟು ಅಂತಂದ್ರೆ ಒಂದಾಯ್ತು ಅಂದ್ರೆ ಡಿವೈನದಲ್ಲಿ ಒಂದಾಯ್ತು. when I should never have a ರಾಗದ್ವೇಷ. ರಾಗದ್ವೇಷ ಇಲ್ಲಂದ್ರೆ I should be willing to accept every part of the creation as divine. ರಾಗದ್ವೇಷ ಇಲ್ಲ ಅಂದ್ರೆ ಪ್ರತಿಯೊಂದು ನಾ ಏನ್ ನೋಡ್ತೀನಲ್ಲ ಅದಷ್ಟು ಪರಮಾರ್ಥ ಸತ್ಯದಿಂದ ನೋಡ್ತೇನೆ. ಇಲ್ಲಿ ದ್ವೈತಕ್ಕೆ ಅವಕಾಶ ಇಲ್ಲ ಅಂದಾಗ ಏನು ನಾನೇ ಮತ್ತೊಂದು ಇಲ್ವೇ ಇಲ್ಲ, ನನ್ನ ಬಿಟ್ಟ ನಾನಾ ಆಸ್ತಿ ಕಿಂಚಿನ, ಅದು ಜ್ಞಾನ ಮಾರ್ಗಕ್ಕೆ ಬರ್ತದ. Therefore I should not complain against anything. ಯಾವುದ್ರ ಬಗ್ಗೆ ಕಂಪ್ಲೇಂಟ್ ಮಾಡ್ಬೇಕಾಗಿಲ್ಲ. It is extremely difficult. We will say I am ready to look upon everywhere as a God. ನಾನು ಎಲ್ಲ ಕಡೆಯೂ ಇಷ್ಟೋ ಮುಖ, ಇಷ್ಟೋ ಚಕ್ಷು, ಇಷ್ಟೋ ವಾವು, ಎಲ್ಲ ಕಡೆ ನನ್ನನ್ನೇ ನೋಡುವಂತ ಬುದ್ಧಿ ಬೆಳೀತಂದ್ರ, ಸಮಭಾವ ಬೆಳೀತಂತಂದ್ರ ನಾನು ಬಿಟ್ಟು ಇನ್ನೊಂದು ಇಲ್ಲ ಅಂದ್ರೆ ಪರಮಾತ್ಮನೇ ಅಂದಾಗ ನೀರಿನಲ್ಲಿ ನೋಡೋವನಿಗೆ ಮುನಿಗಿದಾಗ ಎಲ್ಲಾ ಕಡೆ ನೀರು ಕಾಣ್ತದ. ಬಹಳ ದೂರಲ್ಲ ಹಾರುವಂತ ಪಕ್ಷಿಗೆ ಆಕಾಶನೇ ಕಾಣ್ತದ. ಹಾಗೆ ನನ್ನಲ್ಲಿ ಪರಮಾತ್ಮನ ಬಿಟ್ಟ ಇನ್ನೊಂದು ಯಾವುದು ಕಾಣುವುದನಿಲ್ಲ. ಎಕ್ಸೆಪ್ಟ್ ಫ್ಯೂ ಪೀಪಲ್ ಆಸ್ ಎ ಲಿಸ್ಟ್ ಆಫ್ which is ಸ್ವಾಮೀಜಿ ಅವರಿ ಆಸ್ ಎ ಲಿಸ್ಟ್. ಕೆಲವರು ಭೇದ ಬುದ್ಧಿಯಿಂದ ನೋಡ್ತಾರ, ಅಂತವರಿಗೆಲ್ಲ
ಎಕ್ಸೆಪ್ಟ್ ದೆಮ್ ಎವ್ರಿವನ್ ಇಸ್ ಎ ಗಾಡ್. ಎಲ್ಲರಲ್ಲಿ ಪರಮಾತ್ಮನ ನೋಡವ್ರಿ ಇದು. ಇಫ್ ಎವ್ರಿಬಡಿ ಹ್ಯಾಸ್ ಎಕ್ಸೆಪ್ಟ್ ಲಿಸ್ಟ್, ಗಾಡ್ ವಿಲ್ ನಾಟ್ ಹ್ಯಾವ್ ಎನಿಥಿಂಗ್ ಲೆಫ್ಟ್. ನನ್ನ ಬಿಟ್ಟು ಇನ್ನೊಂದು ಯಾವ್ದು ಇರಬಾರ್ದಲ್ಲಿ, ದ್ವೈತ ಅನ್ನುವಂಥದ್ದು ಹೋಗ್ಬಿಡ್ಬೇಕಲ್ಲಿ. Therefore, ವಿಶ್ವರೂಪ ಉಪಾಸನ ಇಟ್ ಸೆಲ್ಫ್ ಮೇ ಬಿ ಡಿಫಿಕಲ್ಟ್, ಅದು ಕಠಿಣ ಇದ್ರು ಕೂಡ ದೆನ್ ವಾಟ್ ಟು ಡು, ಏನ್ ಮಾಡ್ತೇವಿ? ಕೃಷ್ಣ ಸೇಸ್ ನೋ ವರಿ, ಚಿಂತೆ ಮಾಡುವಂಗಿಲ್ಲ. ಎಲ್ಲವನ್ನೂ ಅವನ ಮೇಲೆ ಹಾಕಿದಾಗ, ಪರಮಾತ್ಮ ಮೇಲೆ ಹಾಕಿದಾಗ ಮತ್ ಚಿಂತನೆಗೆ ಎಲ್ಲಿ ನಿಶ್ಚಿಂತನಾಗ ಬಂತಿ, ಒಂದು ದುಶ್ಚಿಂತೆಯೊಳಗ ನೀ ಕುಂತಿ. ಅದೇ ಹಂಗ ಇದೇ ಹಂಗ, ಅದೆಲ್ಲ ಪರಮಾತ್ಮ ಗೊತ್ತಾನ. ಅದನ್ನ ರಾಗ ದ್ವೇಷಗಳು, ಅಹಂಕಾರ, ಮಮಕಾರ ಎಲ್ಲವನ್ನು ಕೈ ಬಿಟ್ಟು ಅವನ ಮ್ಯಾಲ ಸೇಲಿ ಬಿಟ್ರ ಮತ್ ಅವಾಗ ಬಿದ್ದ ಮೇಲೆ ಮುಗಿದ್ ಹೋತಿಲ್ಲ. ಕೂಸಿನ ಜವಾಬ್ದಾರಿ ಯಾರಿಗಿರ್ತದ? ತಾಯಿಗಿರ್ತದ. ಆ ತಾಯಿ ಪ್ರತಿಯೊಂದನ್ನ ನೋಡ್ತಿರ್ತಾಳೆ. ಆಕಿ ರಕ್ಷಣೆ ಹೊಣೆ ಬಿತ್ತು ಯಾರಿಗೆ ಯಾವ ಟೈಮಿಗೆ ಏನ್ ಇವನ್ ನಾವು ಕಾಪಾಡ್ಬೇಕನ್ನುವಂಥದ್ದು ಆ ಪರಮಾತ್ಮನಿಗೆ ಎಲ್ಲ ಬಿತ್ತು. ನೀನು ಕಲ್ಲು ಒಳಗ್ ಕುಂದ್ರು ಕೂಡ ನಿನಗ ಆಹಾರ ಕೊಡ್ತಾನೆ. ಕಪ್ಪಿಗೆ ನೋಡಿ ಅಲ್ಲಿ ನೀರ್ ಏರದವ್ರು ಯಾರು? ನಡು ಕಲ್ಲೊಳಗ್ ಕಪ್ಪಿ ಕುಂತದ, ದೊಡ್ಡ ಬಂಡಿ ಕಲ್ಲು ಒಳಗ್ ಕಪ್ಪಿಗೆ ಆಹಾರ ಕೊಡ್ತಾನ್ರಿ ಅವ. ಹೋಗಿ ಆ ಒಂದು ನೆಲುವಿನೊಳಗ ನೀವು ಹೇಳ್ರಿ, ಆ ಇರ್ವಿ ಅದು ಹೆಂಗಾರ ಮಾಡಿ ಅಲ್ಲಿ ಸಕ್ರೆ ಹಾಕಿರ್ತಾನ ಅವ ಪರಮಾತ್ಮ. ಅವನ್ ಗೊತ್ತ, ಯಾಕಂದ್ರೆ ಅವನು ಭಾರದ ಅದು, ಅವನ್ ರಕ್ಷಣೆ ಮಾಡ್ಬೇಕು. ಹುಟ್ಟಿಸಿದ ದೇವರ ಅಂತೀವಲ್ಲ ನಾವೆಲ್ಲ, ಹುಲ್ಲು ಮೇಯಿಸ್ತಾನ. ಅಷ್ಟ ಬೇಕ. ಮತ್ ನಂಬಿಕೆ ಬೇಕು. ನಂಬಿಕೆ ಅಂದ್ರ ಕಾಯ್ಲಿಕ್ಕೆ ನೀವ ಕಾಯತಾನವ, ಬಿಡುದನ ಇಲ್ಲ ಅಂತ. ಈಗ ಏನ್ ಮಾಡ್ತೀವಿ ನಾವು? ನೋ ವರಿ, ಯು ಕಮ್ ಟು ದಿ ಥರ್ಡ್ ರಂಗ್ ಆಫ್ ದ ಲ್ಯಾಡರ್, ವರ್ಸ್ ನಂಬರ್ 9. 9ನೇದಕ್ಕೆ ಬರ್ತೇವೆ ನಾವು. 9ನೇದು ಈಗಾಗಲೇ ನಾವು ಓದಿದೀವಿ. ಏನದ್ರ ಅರ್ಥ ಅಂದ್ರೆ, ಅಥ ಚಿತ್ತಂ, ಅಥ ಅಂದ್ರೆ ಒಂದು ವೇಳೆ, ಚಿತ್ತಂ ಮೈ ಸ್ಥಿರಂ, ಮನಸ್ಸನ್ನು ನನ್ನಲ್ಲಿ ಸ್ಥಿರವಾಗಿ, ಸಮಾಧಾತು ನೆಲೆಗೊಳಿಸಲು ಅಸಮರ್ಥನಾದರೆ. ಇದು 9ನೇದಿದ್ದು ಏನ್ ಹೇಳ್ತದೆ ಅಂದ್ರ, ಆ ಮನಸ್ಸನ್ನ ನೆಲಸ ಅಂತ ಹೇಳಿದೆ ನಾನು. ಅದ್ ಆಗುದಿಲ್ರಿ. ಹೆಂಗ್ ಸಾಧ್ಯ ಆಕೈತಿ? ಪ್ರಪಂಚ ಮಧ್ಯದಲ್ಲಿ 108 ದಂಧೆಗಿರ್ತಾವ, ಒಂದು ಕಾಮ ಕಾಜಿ ಇರ್ತಾವ. ಅದ್ರೊಳಗೆ ನಿನ್ನ ಯಾವಾಗಲೂ ನಾನು ನಿರಂತರವಾಗಿ ನಿನ್ನ ಮ್ಯಾಲ ಮನಸ್ಸಿಟ್ರ ಹೆಂಗ್ ಸಾಧ್ಯ ಆಕೈತಿ ಪರಮಾತ್ಮ? ಹಿಂಗೇನಾದ್ರು ಆಯ್ತಂದ್ರ ಅಡ್ಡಿ ಇಲ್ಲ, ಇರ್ಲಿ. ಹಂಗೇನಾದ್ರು ಅಸಮರ್ಥ ಆಯ್ತು ಅಂದ್ರ ಅಂಜಾಕ್ ಹೋಗ್ಬಿಡ. ಇಲ್ಲ ಅರ್ಜುನ, ಈಗ ಮತ್ತೊಂದು ಉಪಾಯ ಹೇಳ್ತೇನೆ ನಿನಗ. ಏನು? ಅಭ್ಯಾಸ ರೂಪಿ ಯೋಗ ರೂಪ. ಅಭ್ಯಾಸ ರೂಪಿ ಯೋಗದ ಮೂಲಕ ನನ್ನನ್ನು ಸೇರಲು ಇಚ್ಛಿಸು. ನಿನಗ ಅಭ್ಯಾಸ ಹೇಳ್ತೇನೆ ಒಂದು. ಯಾವ್ದು ನೋಡಿ ಹೇಳ್ತೇನೆ. ಯಾವ್ದು ಅಭ್ಯಾಸ? ಒಂದು ವೇಳೆ ನೀನು ಮನಸ್ಸನ್ನು ನನ್ನಲ್ಲಿ ಸ್ಥಿರವಾಗಿ ನೆಲೆಗೊಳಿಸಲು ಅಸಮರ್ಥನಾದ್ರೆ ಅರ್ಜುನ, ಅಭ್ಯಾಸ ರೂಪಿ ಯೋಗದ ಮೂಲಕ ನನ್ನನ್ನು ಸೇರಲು ಇಚ್ಛಿಸು. ಆ ಅಭ್ಯಾಸ ಏನು ಅನ್ನೋದನ್ನ ಗುರುಗಳು ಈ ಯಾವ 9ನೇ ಶ್ಲೋಕದಲ್ಲಿ ಹೇಳ್ತಾರೆ. 8ನೇದು ಮುಗೀತು, 9ನೇ ಶ್ಲೋಕ ಓದಿದೀವಿ. ಅದನ್ನ ಗುರುಗಳು ಯಾವ ರೀತಿ ಹೇಳ್ತಾರ ಅನ್ನೋದು ನೋಡು. If you are not able to fix the mind firmly on me, ನನ್ನ ಮೇಲೆ ನಿನ್ನ ಮನಸ್ಸನ್ನ ಏಕಾಗ್ರಗೊಳಿಸಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಅಂದ್ರೆ ಹೆದರಬೇಡ. then seek to attain me by means of ಅಭ್ಯಾಸ ಯೋಗ. ಅಭ್ಯಾಸ ಯೋಗ ಹೇಳ್ತೀನಿ. ನಿನಗೊಂದು ಟೂಕಿ ಹೇಳಿ ಕೊಡ್ತೀನಿ, ಯುಕ್ತಿ ಹೇಳಿ ಕೊಡ್ತೀನಿ. ಆ ಪ್ರಕಾರ ಅಭ್ಯಾಸ ಮಾಡ್ತಾ ಹೋಗಪ್ಪ ಅರ್ಜುನ. ಯಾವುದಕ್ಕೂ ನನ್ನಲ್ಲಿ ಉಪಾಯ ಅದಾವ, ಅನೇಕ ಅದಾವ ನನ್ನಲ್ಲಿ ಯುಕ್ತಿಗಳು. ಅಂತ ಡಾವುಗಳನ್ನ ನಿನ್ನ ಕಲಿಸೀನಿ ಅಂತಂದ್ರೆ ಒಟ್ ನಿನ್ನ ಹಿಡ್ಕೊಂಡೆ ಅಂದ್ರೆ ನಾ ಬಿಡುದಿಲ್ಲ. ಇಷ್ಟು ಮಾತ್ರ ಕರೆ. ನಿನ್ನ ಮುಕ್ತಿ ದಡ ತೀರ್ಸೇ ತೀರ್ತೇನಿ. ಆದರೆ ಏನು? ನನ್ನ ನಂಬೇಕು. ನಾ ಹೇಳಿದ ಮಾತುಗಳಲ್ಲಿ ವಿಶ್ವಾಸ ಇಡಬೇಕು. ಆ ವೇದ ಮಾತಿಗೆ ನನಗೆ ಏನಾರ ಸ್ವಾರ್ಥ ಐತನು? ನಿನ್ನಿಂದ ಏನಾರ ಪಡಿಬೇಕಾಗಿದ್ದೇನು? ಏನಿಲ್ಲ. ಉಳಿದ ಕಡೆ ಲಂಚ ಕೊಟ್ಟಿನಿ, ಏನಾದ್ರೂ ಪಡಬಹುದು. ನನ್ನಲ್ಲಿ ಯಾವ ಲಂಚ ಬೇಡಪ್ಪ. ಒಂದು ಭಕ್ತಿ ಇಟ್ರೆ ಸಾಕು, ನಿನ್ನನ್ನು ಎತ್ತರಿಸ್ತೀನಿ. ಅದಕ್ಕೆ ನನಗೇನು ಬೇಡವಪ್ಪ, ನಿನ್ ಮ್ಯಾಲ ನನಗದ ಪ್ರೀತಿ ಅದ. ಅದಕ್ಕೆ ಈಗ ಹೆದರಾಕ್ ಹೋಗ್ಬೇಡ. ನಮ್ಮಿ ನನ್ನ ಕೈಗೆ ನನ್ನ ಪಾಲಿಗೆ ಬಂದಿ ಅಂದ್ರ ಅಭ್ಯಾಸ ಯೋಗವನ್ನು ಕೂಡ ಹೇಳ್ತೇನೆ ತಗೋ. ಅಥ on the other hand, if you find yourself only for the 4th rung of the ladder, ಆ 4ನೇದೊಂದು ಮೆಟ್ಟಲನ್ನು ಹತ್ಲಿಕ್ಕೆ ಆಗಲಿಲ್ಲ ಅಂದ್ರ that means ಮಾಡಾಗ್ಯದ, ಕತ್ಲಾಗ್ಯದ ಅಂತ ಹೊರಗೆ. If you are find yourself unfit
for the fourth rung of the ladder also. That means ನಾಲ್ಕನೇ ಒಂದು ಸ್ಟೆಪ್ ಅನ್ನು ಹತ್ತಲಿಕ್ಕೆ ಅಸಾಧ್ಯ ಐತಂದ್ರ ಅವಾಗ ಅಭ್ಯಾಸ ರೂಪಿ ಯೋಗೇನ ಮಾಂ ಅಪ್ನುಂ ಇಚ್ಛಾ. ಮೀನ್ಸ್ ಹಿಂಗಂದ್ರೆ ಏನು? ವಾಟ್ ಇನ್ ಮೀ ದ ವಿಶ್ವರೂಪ ಈಶ್ವರ ಚಿತ್ತಂ ಉಪಾಸನಂ ಕರ್ತುಂ ಟು ಪ್ರಾಕ್ಟೀಸ್ ದ ಮೆಡಿಟೇಷನ್ ಸ್ಥಿರಂ ಸ್ಟಡಿಲಿ ಕಾನ್ಸ್ಟೆಂಟ್ಲಿ unwaveringly na sakanosi. If you are not able to do that, ನಿರಂತರವಾಗಿ ಅವಿಚ್ಛಿನ್ನವಾಗಿ ತೈಲಧಾರವತ್ ನನ್ನ ಚಿಂತನೆಯನ್ನು ಮಾಡಾಕ ನಿನಗ ಅಸಾಧ್ಯ ಅಂತ ಕಂಡು ಬಂದಲ್ಲಿ ವಿಶ್ವರೂಪ ಉಪಾಸನೆಯನ್ನ ಮಾಡ್ಲಿಕ್ಕೆ ಅಸಾಧ್ಯ ಅಂತ ಕಂಡು ಬಂದಲ್ಲಿ ಅದನ್ನ ಮಾಡಂತ ನಂದೇನ ಒತ್ತಾಯ ಇಲ್ಲಪ್ಪ. ಇಟ್ ಈಸ್ ನಾಟ್ ಅಪೀಲಿಂಗ್ ಟು ಯು. ಅದನ್ನ ಅಪೀಲ್ ಮಾಡಂತ ನಾ ಹೇಳ್ತಾ ಇಲ್ಲ. ದೆನ್ ಕೃಷ್ಣ ಸೇಸ್ ಡು ನಾಟ್ ಬಾದರ್. ಎಂತ ನಂಬಿಕೆ ಕೊಡ್ತಾನ ನೋಡ್ರಿ. ಹೆದರಾಕ್ ಹೋಗ್ಬೇಡ. ಡೋಂಟ್ ಬಾದರ್ ಅಬೌಟ್ ದಟ್. ಕಮ್ ಡೌನ್ ಟು ದಿ ಥರ್ಡ್ ರಂಗ್ ಆಫ್ ದ ಲ್ಯಾಡರ್. ಮ್ಯಾಲಿಂದ ತೆಳಗ್ ಬರಾಕತ್ತಾನ ಇವಾಗ. ನಾಲ್ಕನೇದ್ ಬಂದಿತ್ತಲ್ಲ ವಿಶ್ವರೂಪ ಆಗ್ಲಿಲ್ಲ, ಈಗ ಮೂರನೇದಕ್ಕೆ ನಿನ್ನ ತಗೊಂಡ್ಬರ್ತೀನಿ. ಥರ್ಡ್ ರಂಗ್ ಆಫ್ ದ ಲ್ಯಾಡರ್, ಮೂರನೇ ಲ್ಯಾಡರ್ ಅದಲ್ಲ, ಅಲ್ಲಿಗೆ ನಿನ್ನ ತಗೊಂಡ್ಬರ್ತೇನೆ ತಗೋ. ವಿಚ್ ಈಸ್ ಏಕ ರೂಪ ಈಶ್ವರ ಉಪಾಸನ. ಅನೇಕ ರೂಪ ಆಗ್ಲಿಲ್ಲ, ಬಹಳ ಕಠಿಣ ಆಗ್ತೈತಿ ನನಗೆ. ಸಂಸಾರ ಮಧ್ಯದಲ್ಲಿ ಆಗುದಿಲ್ಲ. ಪರಮಾತ್ಮ ನನಗೆ ಬೇರೆ ಉಪಾಯ ಹೇಳು. ಆಗ್ಲಿ ಬಿಡಪ್ಪ, ನಾಲ್ಕನೇದ್ದಾಗ್ಲಿಲ್ಲ, ಅವನೇ ಐದನೇದ್ದು ನಿನಗ ನಿರ್ಗುಣ ನಿರಾಕಾರವಾದ ಆಗ್ಲಿಲ್ಲ, ರೂಪ ಆಗ್ಲಿಲ್ಲ. ಅನೇಕ ರೂಪ ವಿಶ್ವರೂಪ ಅಲ್ಲಿ ಹೇಳಿದೆ, ಅದು ಆಗ್ಲಿಲ್ಲ. ಅಯ್ಯೋ, ಪ್ರಪಂಚ ಮಧ್ಯದಲ್ಲಿ ಹೆಂಗ್ ಮಾಡ್ಲಿ? ಅದು ಹೋಗ್ಲಿ ಬಿಡು, ಹೋಗ್ಲಿ. ಈಗ ತೆಳಗ್ ಬಾ, ಇನ್ನೊಂದ್ ಸ್ವಲ್ಪ ತೆಳಗ್ ಬಾ ಅಂತ ಹೇಳಿ ಮೂರನೇದ್ ಕರ್ಕೊಂಡ್ ಬಂದಾನೆ. ಮೂರನೇ ಹಲ್ಲು ನೆಚ್ಚಿನಿಕೆ ಹಲ್ಲು. ಮುಗಿಸಿದ ಯಾವ್ದು ಹಲ್ಲು? ಏಕರೂಪ ಈಶ್ವರ ಉಪಾಸನ. ಏಕರೂಪ ವಿಶ್ವ ಉಪಾಸನೆಯನ್ನ ಮಾಡು. ಹಿಂದೆಲ್ಲ ಮೊದಲು ಏರ್ಕೊಂತ ಬಂದನವ, ಈಗ ತೆಳಗ್ ಇಳ್ಕೊಂತ ಹೊಂಟಾನೆ, ಉಲ್ಟಾ ಹೊಂಟಾನೆ. ಹೆದರಬೇಡ್ರಿ. ಮೊದಲೆಲ್ಲ ಏಕರೂಪ ಬಂದು ಅನೇಕ ರೂಪ ಬಂದು ವಿಶ್ವರೂಪ ಅಂದ್ರೆ ಅನೇಕ ರೂಪ, ಆಮೇಲೆ ಅರೂಪ ಬಂದು ನಿರ್ಗುಣ ನಿರಾಕಾರ ಬಂದಿದ್ದ ಹಿಂದ. ಎಲ್ಲೇ 11ನೇ ಅಧ್ಯಾಯದಲ್ಲಿ ಕೊನೆಗೆ ಮತ್ತು ಈ 1, 2, 3 ಅಧ್ಯಾಯಗಳಲ್ಲಿ ಇತ್ತು ಶ್ಲೋಕಗಳಲ್ಲಿ 12ರ 1, 2, 3ರಲ್ಲಿ ಬಂದಿದ್ದ. ಈಗ ಹೇಳ್ಕೋಂತ ಹೊಂಟ. ಮೊದಲು ಏರ್ಕೋಂತ ಕಳಿಸಿದ, ಆಗ್ಲಿಲ್ಲಲ್ಲ, ಕೆಲವ್ರು ಕೈ ಸೋತ್ರು, ಇಳ್ಕೋಂತ ಬಂದ ನಮ್ಮನ್ನ ಮತ್ ಒಟ್ಟ ಹೆಂಗಾರ ಮಾಡಿ ನಮ್ಮನ್ನ ಎತ್ತಿ ತನ್ನೊಳಗೆ ಸೆಳ್ಕೊಳ್ಳುವಂತ ಪ್ರಯತ್ನ. ಕೈ ಮಾಡಿ ಕರೆದ ಪರಮಾತ್ಮ ಯಾರು ದೌಡ್ ಹೋಗಿ ಎತ್ಕೊಂಡ್ರು, ಎತ್ಕೊಂಡ್ಬಿಟ್ಟ. ಕೆಲವ್ರಿಗೆ ಆಗ್ಲಿಲ್ಲ, ಕೂಸುಗಳಿಗೆ ಪಾಪ ಬರಕ್ ಆಗ್ಲಿಲ್ಲ ಅನ್ನು ಅಂತವ್ರನ್ನ ಕೈ ಮಾಡಿ ಹಾಂಗ ಒಂದೊಂದು ತಾನ ಹೆಜ್ಜೆ ಮುಂದೆ ಬಂದು ಬಾಪಾ ಬಾಬಾ 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 ಅನ್ಕೋಂತ ಅದು ಮುಂಗಾಲ್ ಇಟ್ಕೊಂಡು ಅಂಬೆಗಾಲ್ ಇಟ್ಕೊಂತ ಬಂತು. ಅದನ್ನ ಕೈ ಹಿಡಿದು ಎತ್ಕೊಂಡ್ರೆ ಎತ್ಕೋತಾನೆ. ಕರ್ನಾಳು ಪರಮಾತ್ಮ. ಅವಾಗೇನ್ ನಮ್ದು ಪ್ರೀತಿ ಒಂದಿದ್ರೆ ಸಾಕು. ಹಾಗೆ 3ನೇ ಮೆಟ್ಲಕ್ಕೆ ಬಂದ್ ಇಳಿದ ಹಂಗ ಅಂಬೆಗಾಲ್ ಇಟ್ಕೊಂಡು ಬಂತ್ ಕೂಸ. ಆಗ್ಲಿಲ್ಲ, ಇದಕ್ಕೆ ಹತ್ತಾಕ ಆಗ್ಲಿಲ್ಲ 3 ಮೆಟ್ಲುಗಳನ್ನ. ಕೊನೆ ಮೆಟ್ಲು ಹತ್ತಾಕ ಆಗ್ಲಿಲ್ಲ, ಇಳಿದ್ ಬಾ ತೆಳಗ್ 3ನೇ ಮೆಟ್ಲಕ್ಕೆ ಬಾ ಅಂದ. ಅಲ್ಲಿಗೆ ಬಂದ ಪರಮಾತ್ಮ ಎತ್ಕೊಳ್ಳಿಕ್ಕೆ. ಅದೇನ್ ಹೇಳ್ತದ ನೋಡೋಣ. ಇದು ಮಧ್ಯಮ ರೂಪ, ಮಧ್ಯಮ ವರ್ಗದವರಿಗೆ. ಥರ್ಡ್ ರಂಗ್ ಹಬ್ಬದಲ್ಲಿ ಯಾಡ 3ನೇದ್ದು. ಯಾವ್ದು 3ನೇದ್ದು? ವಿಶ್ವರೂಪದಿಂದ ಎಲ್ಲಿಗೆ ಬಂದ? ಕಮ್ ಡೌನ್ ಟು ದಿ ಥರ್ಡ್ ರಂಗ್ ಲ್ಯಾಡರ್. ಯಾವ್ದದು? ಏಕರೂಪ ಉಪಾಸನ. ಈಗ ಹಿಂದೆ ಯಾರು ಅಟೆಂಡ್ ಆಗಿಲ್ಲಲ್ಲ, ಅವ್ರಿಗೆ ಬಹಳ ಅನುಕೂಲ ಇದು. ಈಗ ಏಕರೂಪ ಉಪಾಸನಕ್ಕೆ ಬಂದ್ ನೋಡ್ರಿ, ವಿಶ್ವರೂಪ ಆಗುದಿಲ್ಲ ಅನ್ನೋರ್ಗಿದು. ನಿರಂತರವಾಗಿ ಧ್ಯಾನ ಮಾಡಕ್ ಹೆಂಗ್ ಆಕೈತೆ ಪರಮಾತ್ಮ. ಪ್ರಪಂಚದಕ್ಕೆ ನಾವು ಹೆಂಡ್ರು ಮಕ್ಕಳು ಎಲ್ಲಾ ಕಟ್ಟಿಕೊಂಡು ನಿನ್ನ ನಿರಂತರವಾಗಿ ಧ್ಯಾನ ಮಾಡಕ್ ಆಗುಲ್ಲ ಪರಮಾತ್ಮ ಅಂದ. ಹಂಗಾರ ಅಸಮರ್ಥ ಇದ್ರೆ ಎದ್ರಾಕ್ ಹೋಗ್ಬೇಡ, ನೀನು ಏಕರೂಪ ಉಪಾಸನೆ ಕೊಡ್ತೀನಿ ಅಂತ ತಗೋ. ನೀ ಇದ್ದಲ್ಲಿನ ಧ್ಯಾನ ಮಾಡು. ನೋಡಿ ಯಾವ್ದು ಹೇಳ್ತೇನೆ ನೋಡಿ. ಏಕರೂಪ ಉಪಾಸನ. ಇನ್ಸ್ಟೆಡ್ ಆಫ್ ಟೇಕಿಂಗ್ ಟೋಟ್ಯಾಲಿಟಿ, ಒಟ್ಟದಿ ತಗೊಳ್ಳೋದು ಬೇಡ, ನಿನಗ್ ಒಂದು ಅವಲಂಬನ ಕೊಡ್ತೀನಿ. ಕಮ್ ಟು ಎನಿ ಪರ್ಟಿಕ್ಯುಲರ್ ಪರ್ಸನಲ್ ಫಾರ್ಮ್ ಆಫ್ ಗಾಡ್. ನಿನಗೊಂದು ಮೂರ್ತಿ ಕೊಡ್ತೀನಿ, ಪರ್ಸನಲ್ ಗಾಡ್ ಕೊಡ್ತೀನಿ, ನಿನ್ನ ಒಂದು ಇಷ್ಟ ದೇವರನ್ನ ಕೊಡ್ತೀನಿ ನಿನ್ನ ಕೈಯಾಗ. ವಿಚ್ ಇಸ್ ಗಾಡ್, ಇಷ್ಟ ದೇವತಾ. ಅಂಡ್
we have got so many personal forms of the Lord. ನಾ ಇದ ಅಂತ ಹೇಳೋದಿಲ್ಲ ನಿಮಗೆ. 33 ಕೋಟಿ ದೇವಾನ್ ದೇವತೆಗಳದಾರ. ಇಷ್ಟು ರೂಪ ಉಪಾಸನೆ ಮಾಡಕ್ ಒಂದ ಪ್ರತೀಕ ಅದಾವನ? ಇಲ್ಲ. ಪ್ರತಿಮಾ ಅದಾವ, ಪ್ರತೀಕ ಅದಾವ. ಪ್ರತೀಕ ಅಂದ್ರ ಫಾರ್ಮ್ಸ್ ಇದ್ದು, ನಾಮ ರೂಪಗಳಿದ್ದು. ನಿನಗೆ ಯಾವ ನಾಮ ರೂಪ ಬೇಕು ಅದನ್ನ ಇಟ್ಕೋ ನೀನು. ವೀರಭದ್ರ ಅನ್ನು, ಹನುಮಂತರ ಅನ್ನು, ವಿಷ್ಣು ಅನ್ನು, ಶಿವ ಅನ್ನು, ಗಣಪತಿ ಅನ್ನು, ಸರಸ್ವತಿ ಅನ್ನು, ಯಾವುದರ ಅನ್ನು ಬೇಕಾದ್ದನ್ನು. ಅದ್ರ ಮೇಲೆ ನಿಷ್ಠೆ ಬೇಕಿಷ್ಟ. which is unique Hinduism. ಇದು ನಮ್ಮ ಹಿಂದೂಗಳ ಒಂದು ಸಂಪ್ರದಾಯದ ಇದು. ಅದ ಯಾವ್ದೋ ಒಂದು ಹೇಳಿದ್ರಲ್ಲ, ದಗಡ ಜಾ ನೋಡ್ರಿ, ಗುಂಡ್ಕಲ್ ಹೋಗದಂತವ ಗುರು ಮಂತ್ರ ಹೇಳಂತೀವಿ. ಪಾಪ ಆಗಲಿ ರಾತ್ರಿ ಗಂಟೆ ಬಿದ್ರು ಹೇಳಿಲ್ಲ. ಬಾಳ ಗಂಟೆ ಬಿದ್ದು ಹೇಳಬೇಕಂತ ವಾದ ಕುಲ್ ಏನ್ ಮಾಡಿದ ಗುರು, ಒಂದ್ ಗುಂಡ್ಕಲ್ ಹೋಗೋದು ದಗಡ ಜಾ ಅದ ಮಂತ್ರ ಅಂತ ತಿಳ್ಕೊಂಡು ಆ ಗುರುವಿನಕ್ಕಿಂತ ಹೆಜ್ಜೆ ಸಿದ್ಧಿ ಪಡೋದಂತವ. ನೋಡ್ರಿ ಎಂತ ನಿಷ್ಠೆ ಇರ್ಬೇಕು. ಹಂಗ ಬೇಕು ನಮ್ಮಲ್ಲಿ ವಿಶ್ವಾಸ ಪರಮಾತ್ಮನ ಮೇಲೆ. ಒಮ್ಮೆ ಅರ್ಜುನ ಶ್ರೀಕೃಷ್ಣ ಪರಮಾತ್ಮ ವಾಯುವಿಹಾರಕ್ಕೆ ಹೋಗುವಾಗ ಕೆಲವೊಂದು ಪಕ್ಷಿಗಳ ಗುಂಪು ಹಾರ್ತಾ ಇತ್ತು. ಆಗ ಕೇಳ್ತಾರೆ ಪರಮಾತ್ಮ, ಇದು ಏನ್ ನೋಡು ಅರ್ಜುನ, ಏನೋ ಗುಂಪು ಹೊಂಟದ್ ನೋಡು, ಕಾಗಿ ಗುಂಪನ್ನು ನೋಡಿದು, ಕಾಗಿನ್ ನೋಡಿದು. ಹೌದು ಪರಮಾತ್ಮ, ನೀ ಹೇಳಿದ್ ಬರಬ್ರಿ, ಕಾಗಿಗಳ ಗುಂಪು ಹೌದು. ಮುಂದ್ ಕೂತವಾದ ಕಾಗಿ ಅನಿಸೋದಿಲ್ಲ ಅವ್ ಯಾವ ಹಂಸ ಪಕ್ಷದವನ್ ನೋಡು. ಹೌದು ಪರಮಾತ್ಮ, ಅವ ಮುಂದ್ ಕೂತವಾದ ಇವ್ ಹದ್ದದವನ್ ನೋಡು. ಹೌದು ಪರಮಾತ್ಮ, ಅಲ್ಲೋ ನಾ ಏನ್ ಹೇಳ್ತೀನಿ ಅಲ್ಲದಕ್ಕೆ ಹೌದಾ ಅಂತೀಯಲ್ಲ. ಹೌದು ಪರಮಾತ್ಮ, ನೀ ಹದ್ದ ಅಂದ್ರ ಹದ್ದ ಆಕೈತಿ, ಕಾಯಿಗ ಅಂದ್ರ ಕಾಗ ಆಕೈತಿ, ಹಂಸ ಅಂದ್ರ ಹಂಸ ಆಕೈತಿ. ನಿನ್ನ ಮಾತಿನ ಮೇಲೆ ವಿಶ್ವಾಸ ಐತಿ ನನಗ, ಆ ಹಾರು ಪಕ್ಷಿ ಮೇಲೆ ವಿಶ್ವಾಸ ಇಲ್ಲ. ನೋಡ್ರಿ ಅಂತ ವಿಶ್ವಾಸ, ಇಂತ ಅಚಲವಾದಂತ ವಿಶ್ವಾಸ ಬೇಕು. ಅದ ಸಿದ್ಧಾರೂಢರಲ್ಲಿ ಬರ್ತದಲ್ಲ, ಮೊನ್ನೆ ಹೇಳಿರ ಗೌಡ್ರು. ಒಮ್ಮೆ ಅದ್ವೈತ ಪರ ಹೇಳಿದ್ರು ಕಬೀರದಾಸರಿಗೆ. ಹೌದು, ಒಮ್ಮೆ ದ್ವೈತ ಪರ ಬಂದ. ಜೀವ ಬ್ರಹ್ಮರು ಬ್ಯಾರೇನದಾರ, ಜೀವ ಬ್ಯಾರೆಪ್ಪ, ಬ್ರಹ್ಮ ಬ್ಯಾರೆ, ಜಗತ್ತು ಬ್ಯಾರೆ, ಪರಮಾತ್ಮ ಬ್ಯಾರೆ ಅದಾನ, ಒಂದಕ್ಕೊಂದು ಸಂಬಂಧ ಇಲ್ಲಿವು. ಹಿಂಗ ಭೇದ ಬುದ್ಧಿಯಿಂದ ಒಮ್ಮೆ ಹೇಳಿದ್ರು ಕೂಡ ಸಿದ್ಧಾರೂಢಪ್ಪ ಕಬೀರದಾಸರು ಇವತ್ತಿನಂತ ಪ್ರವಚನ ಯಾವಾಗ ಆಗಿದ್ದಿಲ್ಲ. ಪರಮಾತ್ಮ ಬಹಳ ಚೆನ್ನಾಗಿ ಹೇಳಿದ್ರಿ. ಅಲ್ವೋ ದ್ವೈತ ಪರ ಹೇಳಿದಾಗ ಅಂತಿ, ಅದ್ವೈತ ಹೇಳಿದಾಗೂ ಸರಿ ಅಂತಿ. ಏನಿದು ಅಪ್ಪ, ನೀ ಹೇಳಿರ ದ್ವೈತ ಅಂದ್ರೆ ದ್ವೈತ ಆಕೈತಿ. ಸೂರ್ಯ ಹೋಗಿ ಚಂದ್ರ ಆಕೈತಿ, ಚಂದ್ರ ಹೋಗಿ ಸೂರ್ಯ ಆಕೈತಿ, ಕಲ್ ಹೋಗಿ ಕಲ್ಸಾಕ್ರಿ ಆಕೈತಿ, ಕಲ್ಸಾಕ್ರಿ ಹೋಗಿ ಕಲ್ ಆಕೈತಿ. ನೀ ಹೇಳಿದಂಗ ನಿನ್ನ ಮಾತಿನ ಮೇಲೆ ವಿಶ್ವಾಸ ಐತಿಪಾ ನನಗ. ನೋಡ್ರಿ ಅಂತ ವಿಶ್ವಾಸ, ಅಂತ ವಿಶ್ವಾಸ ಬೇಕು ಪರಮಾತ್ಮ ಮೇಲ. ಅದಕ್ಕೆ ಈ ಒಂದು ಫಾರ್ಮ್ ಕೊಡ್ತೇನೆ ನಿನಗ. ಮೂರ್ತಿ ಸ್ವರೂಪವಾದಂತದ್ದು ನೀ ಲಕ್ಷ್ಮಿಯರ ಇಟ್ಕೋ, ಅಥವಾ ಗಣಪತಿಯರ ಇಟ್ಕೋ, ಸರಸ್ವತಿಯರ ಇಟ್ಕೋ, ಯಾವ್ದಾರ ಒಂದು ರೂಪ ತಗೋಪ. ಮೂರ್ತಿ ಸ್ವರೂಪ ಕೊಡ್ತೇನೆ ನಿನ್ ಕೈಯಾಗ. ಫಾರ್ಮ್ ಇರ್ಬೇಕು, ಅದಕ್ಕೊಂದು ಹೆಸರು ಇಟ್ಕೋ. ನೀನ ಬೇಕಾದ ಹೆಸರು ಇಟ್ಕೋ. ಹಂಗ ಶರಣರೆಲ್ಲ ಅನೇಕ ಹೆಸರುಗಳಿಂದ ಕರ್ಕೊಂಡಾರ. ರಾಮನಾಥ, ಕೂಡಲ ಸಂಗಮ ದೇವ, ಚೆನ್ನ ಮಲ್ಲಿಕಾರ್ಜುನ, ಒಂದ ಎರಡ ಎಲ್ಲರೂ ಪ್ರತಿಯೊಬ್ಬರು ಒಂದು ಇಷ್ಟ ದೇವತೆಗಳಿಗೆ ಒಂದೊಂದು ಹೆಸರು ಅಂಕಿತ ನಾಮವನ್ನು ಇಟ್ಕೊಂಡು ಬಂದಾರ್ರಿ. ಅದು ಅವ್ರಿಗೆ ಅದ ಪರಮಾತ್ಮ, ಅವ್ರಿಗೆ ಆನಂದ ಆಕೈತಿ. ಎಲ್ಲರೂ ವಚನ ಸಾಹಿತ್ಯಗಾರ ನೋಡ್ರಿ, ಎಲ್ಲರಿಗೂ ಒಂದೊಂದು ಇಟ್ಕೊಂಡಾರ. ಅವ್ರೆಲ್ಲ ಬ್ಯಾರೆ ಬ್ಯಾರೆ ಇಲ್ಲ, ಒಂದೇ ಪರಮಾತ್ಮನಿಗೆ ಅನೇಕ ರೀತಿಯ ಅಂಕಿತ ನಾಮಗಳನ್ನ ತಮ್ಮ ಸಂತೋಷಕ್ಕಾಗಿ ಕರ್ಕೊಂಡಾರೆ. ನಿಮ್ ಮಕ್ಕಳ ಹೆಸರು ಇಡ್ತೀರಿ ನೀವು ನಿಮ್ಮ ಸಂತೋಷಕ್ಕಾಗಿ. ಹಾಗೆ such a variety form we have got, the biggest department store of gods. ಬಹಳ ದೊಡ್ಡ ಸ್ಟೋರ್ ಅದಂತ ನಮ್ ಹಿಂದೂಗಳಿಗೆ. ಡಿಪಾರ್ಟ್ಮೆಂಟ್ ಆಫ್ ಗಾಡ್ಸ್, ದೇವತೆಗಳ ಒಂದು ದೊಡ್ಡ ಒಂದು ಸ್ಟಾಕ್ ರೂಮ್ ಐತೆ. ನಿಮ್ಗೆ ಯಾವ್ದು ಬೇಕದನ್ನ ಆರಿಸಿಕೊಂತಾರಂತ. ಸ್ಟಾಕ್ ರೂಮ್ ಹೋಗಿ ಯಾವ ದೇವತೆ ಬೇಕು ನಿನಗ, ಈ ಮೂರ್ತಿಗಳನ್ನ ಮಾಡಿ ಇಟ್ಟಿರ್ತಾರ ನೋಡ್ರಿ, ಅಲ್ಲಿ ಹೋಗ್ರಿ. ಗಣಪತಿದ ಐತಿ, ವಿಷ್ಣುಂದ ಐತಿ, ಶಿವಂದ, ಯಾವ್ದು ಬೇಕ್ರಿ ನಿಮ್ಗೆ ಮೂರ್ತಿ ಅಂತ ಕೇಳ್ತಾರ. ಕಂಚಿನೂ ಇರ್ತಾವ, ಮಣ್ಣಿನೂ ಇರ್ತಾವ, ಬೆಳ್ಳಿನೂ ಇರ್ತಾವ. ನೀವು ಆರಿಸ್ಕೊಂಡ್ ಬರ್ತೀರಲ್ಲ, ಹಂಗೊಂದು ದೊಡ್ಡ ಸ್ಟಾಕ್ ರೂಮ್ ಐತಂತ ದೇವತೆಗಳದ್ದು, ದೇವ್ರದ್ದು. ಹಂಗ ನಮ್ ಹಿಂದೂ ಸಂಪ್ರದಾಯದಲ್ಲಿ ಒಂದ ಅಂತ ಯಾರು ನಂಬಿ ಕುಂತಿಲ್ಲ. ಗುಂಡ್ಕಲ್ಲು ದೇವ್ರ ಆಕೈತಿ ಅವ್ರು ನಂಬಿದ್ರೆ. ಒಂದ್ ಶಗಣು ದೇವ್ರ ಆಗ್ತೈತ್ರಿ. ಪಾಂಡುರ ಇಡ್ತೀರಲ್ಲ ಎಟ್ಟಿ ಹಬ್ಬದಲ್ಲಿ, ಅವನ್ ಕುಳ್ಳ ಬಡದು ಅವನ್ನ ಒಂದು ಪಾಂಡುರಂಗ ಮಾಡಿ ಪಾಂಡವ್ರ 5 ದೇವತೆಗಳನ್ನ ಇಡ್ತೀರಿ ನೀವು. ಹಾಗೆ ಸಂಪ್ರದಾಯ ಅದ. ಎಲ್ಲ ಕಸಬರಿಗೂ ದೇವ್ರ
ಪ್ರತಿಯೊಂದು ದೇವರ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಎಲ್ಲಾ ಕಡೆ ದೇವತ್ವವನ್ನ ಕಾಣುವಂತದ್ದು. ಇದು ಹಿಂದೂಯಿಸಂ ಒಂದು ಯುನೀಕ್ ಆಫ್ ಹಿಂದೂಯಿಸಂ. ಇದು ವೈಶಿಷ್ಟ್ಯತೆ, ನಮ್ಮ ಹಿಂದೂಗಳದ ಒಂದು ವೈಶಿಷ್ಟ್ಯತೆ ಅಂತ ಗುರುಗಳು ಹೇಳ್ತಾರೆ. ಇನ್ನು ನೋ ಅದರ್ ರಿಲಿಜನ್, ಇದು ಮತ್ತೆ ಬೇರೆ ಯಾವ ರಿಲಿಜನ್ ಅಲ್ಲಿ ಧರ್ಮದಲ್ಲಿ ಇಲ್ಲ. ನಮ್ಮ ಧರ್ಮದ ವೈಶಿಷ್ಟ್ಯ ಇದು. ದೇ ಹ್ಯಾವ್ ಸಚ್ ಎ ವೆರೈಟಿ ಆಫ್ ಫಾರ್ಮ್ ವಿಚ್ ಇಸ್ ಯುನೀಕ್ ಟು ಹಿಂದೂಯಿಸಂ. ಉಳಿದ ಕಡೆ ಇಲ್ಲ. ಕ್ರಿಶ್ಚಿಯನ್ರು ನೋಡ್ರಿ, ಅವು ಏನೋ ಒಂದು ಇದನ್ನ ಹಾಕೋತಾರ. ಕ್ರಿಶ್ಚಿಯನ್ದು ಚೌಕ್ ಅಂದ ಏನೋ ಮಾಡಿ ಅದನ್ನ ಹಾಕೋತಾರ. ಕೆಲವರಿಗೆ ನಿರ್ಗುಣ ನಿರಾಕಾರವಾದ ಇಲ್ಲ ಇಲ್ಲ ಅಲ್ಲಿ ಆಕಾರ ಇರುವುದಿಲ್ಲ, ಕೆಲವರಿಗೆ ಆಕಾರ ನಂಬುದಿಲ್ಲ. ಈಗ ನೋಡ್ರಿ ಮುಸ್ಲಿಮರು ಅವೆಲ್ಲ ಇದನ್ನ ಆಕಾರ ನಂಬುದಿಲ್ಲ ಅವರು. ವಿಚ್ ಇಸ್ ಯುನೀಕ್ ಟು ಹಿಂದೂಯಿಸಂ, ನೋ ಅದರ್ ರಿಲಿಜನ್. ಇದರಲ್ಲಿ ಇಲ್ಲ. They have such a variety of form. We have got the biggest department store of gods, and we have got Rama, we have got Krishna, we have got Devi, we have got Vinayaka, we have got Venkatapati, we have got Ayyappa Swami, and they do not mind if you do add a few more. Annai, Velankanni, ಅಲ್ಲಿ ಕಡೆ ಅದು ದಕ್ಷಿಣ ಕಡೆ. Keep that also. ದಕ್ಷಿಣ ಕಡೆ ಇದ್ದದ್ದು ಮತ್ತೆ ಬಿಟ್ಟು ಇಟ್ಟರೆ ಅಲ್ಲಿ after all are stepping stones. None of them is ultimate. ನೀ ಯಾವ್ದಾರ ತಗೋರಿ, ಸ್ಟೋರ್ ರೂಮ್ ನೋಡಿದ್ರೆ ರಾಮರ ತಗೋರಿ, ಕೃಷ್ಣಾರ ತಗೋರಿ, ದೇವಿ ತಗೋರಿ, ವೆಂಕಟಾಚಲಪತಿ ತಗೋರಿ, ವಿನಾಯಕ ತಗೋರಿ. ದಕ್ಷಿಣದವ್ರು ದಕ್ಷಿಣದ ಕಡೆ ಅದಾವ್ರಗಡೆ ಅವನು ತಗೋರಿ. ದೇರ್ ಫಾರ್ ಅವು ಏನದಾವು? ದ ವೆರಿ ಸ್ಟೆಪ್ಪಿಂಗ್ ಸ್ಟೋನ್ಸ್. ಅವು ನಿಮ್ಗೆ ಮೆಟ್ಲ ಹತ್ತಲಿಕ್ಕೆ, ನಿರ್ಗುಣ ನಿರಾಕವಾದ ಪರಬ್ರಹ್ಮಕ್ಕೆ ಹೋಗ್ಲಿಕ್ಕೆ ದೇ ಆರ್ ದ ವೆರಿ ಸ್ಟೆಪ್ಸ್ ಟು ಗೋ ಅಹೆಡ್. ಮುಂದುವರಿಲಿಕ್ಕೆ ಹೋಗ್ಲಿಕ್ಕೆ ಒಂದು ಸ್ಟಾಪ್ಸ್ ಅವು. ನೀವು ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಅಲ್ಲೆಲ್ಲಿ ಸ್ಟಾಪ್ ಹಿಡಿತಿರಲ್ಲ, ಹಂಗೆ ಸ್ಟಾಪ್ಸ್ ಅವು, ಸ್ಟೆಪ್ಪಿಂಗ್ ಸ್ಟೋನ್ಸ್. ನನ್ ಆಫ್ ದೆಮ್ ಈಸ್ ಅಲ್ಟಿಮೇಟ್. ಅದ ಕೊನೆಯದಲ್ಲ, ಅಲ್ಟಿಮೇಟ್ ಅಲ್ಲ. ದೇರ್ ಫಾರ್ ಎ ಸ್ಟೆಪ್ಪಿಂಗ್ ಸ್ಟೋನ್ ಎನಿ ಫಾರ್ಮ್ ಈಸ್ ಪರ್ಫೆಕ್ಟ್ಲಿ ಓಕೆ. ನೀವು ಮೊಟ್ಟ ಮೊದಲು ಹೆಜ್ಜೆ ಇಡುವಾಗ ಯಾವುದೇ ಇರಲಿ ಅದ ಶ್ರೇಷ್ಠ. ನಿಮಗ ಸಣ್ಣ ಕೂಸಿಗೆ 3 ಕಾಲಿನ ಬಂಡಿ ಹಿಡಿತೀರ, ಅದು ಶ್ರೇಷ್ಠ. ಗಾಡಿ ಹಿಡಿತೈತಿ, ಗಾಡಿ ಹಿಡ್ಕೊಂಡು ಹೋಗಿ ಅದಕ್ಕೆ ಗಾಡಿ ಆಸರ. ಯಾವ್ದು ಆಸರ ಕೊಡ್ತೀರಿ ಅದಕ್ಕೆ ಬೇಕು, ಒಂದು ಆಸರ ಕೊಡ್ರಿ. ಅಜ್ಜ ಆಸರ ಕೈ ಹಿಡ್ಕೊಂಡು ಹೋಗ್ತಾನ, ಹಿಂಗ ನಡಿಯಾಕ ಕಲಿಸ್ತಾನ. ಅವ ಅಜ್ಜ ಸಾಧನವ. ಕೂಸಿಗೆ ಅಜ್ಜ ಸಾಧನ ಆಗ್ಬಹುದು, ಅಮ್ಮ ಸಾಧನ ಆಗ್ಬಹುದು, 3 ಗಾಲಿದ ಬಂಡಿ ಸಾಧನ ಆಗ್ಬಹುದು. ಒಂದು ದಂಟಿಂದು ಇದು ನಾವು ಆಡ್ತಿದ್ದೀವಿ, ಇದು ಕುದುರೆ ಅಂತ ಹೇಳಿ. ಒಂದ್ ದಂಟ ಉದ್ದಗ ಮುಂದೊಂದ್ ಮನಿ ಮಡಚ್ ಮಾಡಿ ಅಂತ ಹೋಗ್ತಿದ್ವಿ. ನಮ್ ಸುವರ್ಣ ಗೊತ್ತದ, ಮುರುಗೋಡ್ ಅಕ್ಕಿ ಬಂದಾಳಿದ್ರ. ಹಿಂಗ ನಾವ್ ಹಳ್ಳಿಯವರು ಅವು ಕೂಡ ಕುದುರೆ ರೂಪದೊಳಗ ಮಾಡಿ ಅದನ್ನ ಹಿಡಿತೀವಿ. ಮುಂದ ಬಿಡ್ತೇವ, ಅದನ್ನ ನಡ್ಯಾಕ್ ಬಂದ ಮ್ಯಾಲ ಬಿಡ್ತೇವಿ. 3 ಗಾಲಿದ್ ಹೋಗ್ತದ. ಹೀಗೆ ಅವು ರೂಪಗಳನ್ನ ನಾವೆಲ್ಲ ಅದನ್ನ ಮಾಡ್ತಾ ಇರ್ತೀವಿ. ಆಫ್ಟರ್ ಆಲ್ ಸ್ಟೆಪ್ಪಿಂಗ್ ಸ್ಟೋನ್, ನನ್ ಆಫ್ ದೇಮ್ ಈಸ್ ಅಲ್ಟಿಮೇಟ್. Therefore for stepping stone any form is perfectly okay. And even in the form of itself, Krishna itself, we have got Gopi Krishna. Gopi Krishna ಇಟ್ಕೊಳ್ರಿ ನೀವು ಮುಂದೆ ಬೇಕಾರೆ. ರಾಧಾ ಕೃಷ್ಣ ಫ್ರೂಟ್, ಅವಾಗ ಅನೇಕ ವಿಶೇಷಗಳದಾವಲ್ಲ, ಕೊಳಲು, ಆಮೇಲೆ ಅವಾಗ ಏನೇನ್ ಬೇಕು ಅಲಂಕಾರ ಎಲ್ಲ ಮಾಡ್ರಿ. ನಿಮ್ ದೇವತೆಗಳಿಗೆ ಅಲಂಕಾರ ಮಾಡ್ರಿ, ನಿಮ್ ಸಂತೋಷಕ್ಕ ವೈಭವ ಮಾಡ್ರಿ, ಅದನ್ನ ಅಲಂಕಾರ ಮಾಡ್ರಿ. ಅಷ್ಟೋಪಚಾರ, ಷೋಡೋಪಚಾರ ಪೂಜಾದಿಗಳನ್ನ ಮಾಡ್ರಿ, ಮಂಟಪ ಕಟ್ರಿ. ಅವ್ರ ಬಗ್ಗೆ ಸಂಬಂಧಪಟ್ಟಂತ ಶ್ಲೋಕಗಳನ್ರಿ, ಆನಂದ ಆಗ್ತದ. ದೇವಿ ಉಪಾಸನ ಮಾಡ್ರಿ, ದೇವಿ ಸ್ತೋತ್ರಗಳನ್ನ ಪಠಸ್ರಿ. ಕೇಳಲಿಕ್ಕೆ ನಮ್ಮ ಗೌಡ್ರ ಹತ್ರ ಹೋಗಿ ಬರ್ರಿ. ಇಲ್ಲಿ ಪ್ರತಿ ನಮ್ಮ ಮಠದಲ್ಲಿ 9 ದಿವಸ ಅವರೆಲ್ಲ ದೇವಿ ಪುರಾಣ ಓದ್ತಾರೆ, ಪುರಾಣ ಹೇಳ್ತಾರೆ. ಬಹಳ ಎಲ್ಲಾ ಕನ್ನಡ ನೀರ್ ತರ್ತಿರ್ತದೆ. ಎಷ್ಟೊಂದು ಅವರು ವರ್ಣನ ಮಾಡ್ತಾರೆ. ನಾವು ಇಲ್ಲಿ ಲಿಂಗದಾಗ ಸಹಿತ 8 ದಿವಸ ಕೇಳಿದ್ವಿ ದೇವಿ ಪುರಾಣ ಅವ್ರ ಬಾಯಲ್ಲಿ. ನಾವು ಬೇಕಾದ್ರೆ ಮನಸ್ಸು ಪಟ್ರೆ ಅವರಿಂದ ಆ ಟೈಮ್ದೊಳಗೆ ದೇವಿ ಪುರಾಣ ಹೇಳಿಸಿಕೊಡೋಣ ಅಂತ ಏನ್ ಸಂಶಯ ಇಲ್ಲ. ಬಹಳ ಚೆನ್ನಾಗಿ ಹೇಳ್ತಾರೆ, ಅದರ ಸ್ಪೆಷಲಿಸ್ಟ್ ಅವರು. ಇವನ್ ಒನ್ ಆಫ್ ಇಟ್ ಸೆಲ್ಫ್, ಕೃಷ್ಣ ಇಟ್ ಸೆಲ್ಫ್, we have got Gopi Krishna, Radha Krishna, Fruit Krishna, Kriti Krishna. ನೋಡ ಬೇರೆ ತೋಗಿರಿದರೆ ಗೋಪಾಲ ದೂಸರಾ ಕೊಯಿ. ಯಾರಂದ್ರು? ಮೀರಾಬಾಯಿ. ಯಾಕೆ ನರ್ತನ ಮಾಡಕ್ ಹತ್ತಿ ಬಿಟ್ರೆ ಸಾಕು, ಕೃಷ್ಣನ ಮುಂದೆ ಎಲ್ಲಾ ಮರೆತು ಬಿಡ್ತಿದ್ರು. ಸಮಾಧಿ ಹತ್ತಿತ್ತಂತೆ. ಕತಿ ಬರ್ತದಲ್ಲ, ಆಕೆ ಅಂತ್ಯಕ್ಕೆ ಬಂದವ್ರ ಸಹಿತ ಅದರಿಂದ ಪರಿವರ್ತನೆ ಆಗ್ತಾರೆ.
ಅವ್ರ ಮನೆಗೆ ಒಬ್ಬಾಕಿ ಅವ್ರ ಹೆಣ್ಮಗಳು ಬರ್ತಿದ್ರು ಬಾಂಡೆ ಬೆಳಗಾಕ. ಈಕೆ ಮಾಡುವಂತ ಯಾವ ಭಕ್ತಿಯನ್ನ ನೋಡಿ ಬಹಳ ಆನಂದ ಆಗ್ತಿತ್ತ ಆ ಹೆಣ್ಮಗಳಿಗೆ. ಆವಾಗ ಆ ಮಗ್ಗ ಹೇಳಿದಳು, ಏನು ಏನ ಮರ್ತನ, ಏನ್ ಹಾಡು ಹಾವ್ ವಾವ ಮೈ ಮರತ್ ಬಿಡ್ತಾಳಪ್ಪ. ನನ್ ಮಾಲಕರ ಮನಿಯೊಳಗ ರಾಜರ ಮನಿ ಅದು, ಅದನ್ನ ನೋಡಿದೆ. ಒಮ್ಮೆ ಏನಾಗ್ತದ ಅಂದ್ರ ಆಕಿ ಬಾಂಡೆ ಬೆಳಗೋದು ಏನೋ ಹಜಾರಿ ಬೀಳ್ತಾಳ, ಹುಡುಗ ಹೋಗ್ತಾನ ನೋಡ್ತಾನ. ಬಾಂಡೆ ಬೆಳಗೋದು ಬಿಟ್ಟು ಆಕಿ ನರ್ತನ ಮಾಡೋದ ಹಾವ್ ಭಾವ ನೋಡಿ ಆನಂದ ಆಗ್ತೈತ್ರಿ, ಮೂವ್ ಆಗ್ತೈತಿ ಅವಂಗ. ಆದ್ರ ಈಕಿನ ಆಗ್ಬೇಕು ಅಂದವ ಮೀರಾಬಾಯಿನ. ಹೋಗಿ ತಾಯಿ ಹೇಳಿದ, ಅವ್ವ ನಾ ಆದ್ರ ಮೀರಾ ಅಂತಿಯಲ್ಲ ಆಕಿನ ಇಂದ್ರ ನಾ ಅಜಾನ್ ಬ್ರಹ್ಮಚಾರಿ ಉಳಿತೀನಿ, ಇದೊಂದು ನನ್ನ ಮಾತು ನಡೆಸ್ಕೊಡು. ನಡೆಸ್ಕೊಡ್ಲೇಬೇಕು ನೀನು, ಕೇಳಕೇನ ನಾ ಲಗ್ನ ಆಗ್ತೀನಿ. ಇವಪ್ಪ ನಾವು ಬಾಂಡೆ ಒಳಗ ಅವ್ರು ಹೋಗಿ ಮೀರಾಬಾಯಿನ ಲಗ್ನ ಮಾಡಿ ರಾಜರವ್ರು ಆ ಸುದ್ದಿ ಐತಿರಿ, ನೀನ್ ಶಿರಚ್ಛೇದ ಮಾಡ್ತಾರ, ನೀನ್ ಕೊಂದ ಹಾಕ್ತಾರ. ಇಲ್ಲ ಕೇಳೋ, ಇಲ್ಲಾಂದ್ರ ನಾ ಜೀವ ಬಿಡ್ತೇನೆ ನೋಡು. ಮತ್ ಮಗನ ಪ್ರಾಣಕ್ಕಿಂತ ಹೆಚ್ಚಿಂದ ಏನೈತ್ರಿ? ಹೋಗಿ ಮೀರಾಬಾಯಿ ಕೇಳಿ ಧೈರ್ಯ ಮಾಡಿ, ಆ ತಾಯಿ ಅಂದ್ರು, ಏನ್ ಏನಮ್ಮ ನಿನ್ಗೆ ಏನ್ ಒಂದ್ ನೀ ಮಾತ್ ಕೇಳ್ತಾನಂದ್ರ ನಾನು ಹೇಳ್ತೀನಿ, ಏನ್ ಹೇಳ್ಬಿಡು ಸಂಕೋಚ ಇಲ್ದ. ಯಾವಾಗ ನಾ ಇಲ್ಲದಾಗ ನನ್ನ ಮಗ ಬಂದು ನಿನ್ ನೋಡಿ ಮೋಹ ಆಯ್ತು, ನಿನ್ನ ಅಕ್ಕನಂತೀಯವ್ವ, ಹೆಂಗ್ ಮಾಡ್ಲಿ ನಾನು? ಓ ಇಷ್ಟೇ ಎಷ್ಟ್ ಹೆದ್ರಿದ್ಯವ್ವ ನೀನು? ಯಾರು ಬೇಡ ಅಂತ ನನ್ನ ಕೇಳಿದ್ರ ನಾ ಏನ್ ಹೇಳ್ತಿದ್ನಲ್ಲ. ಬಾ ಹೋಗ ನಾಳೆ ಬಾ ಅನ್ನು, ನಾ ಏನ್ ಉತ್ತರ ಕೊಡ್ತೇನೆ. ಬಂದು ಹೇಳಿದ ಮಗ್ಗ, ನೀನ ಹೋಗ್ಬೇಕಂದಪ್ಪ. ಆಗ ನೀ ಹೌದಲ್ಲ, ಹೋಗು. ಸಂತೋಷ ಆಯ್ತು ಆಕಿಗೆ. ಬಂದ ಕೇಳಿದ್ ಮೀರಾಬಾಯಿ, ಏನು ನಿಂದು ಬೇಡಿಕೆಯಪ್ಪ, ಏನ್ ಹೇಳು? ಇಲ್ಲ, ನಿನ್ನ ನೋಡಿ ನನಗ ಬಹಳ ಆನಂದ ಆಗ್ಯದ, ನಾನು ಇನ್ನ ಲಗ್ನ ಹಾಕಿ. ಯಾರು ಬೇಡ ಅಂತಾರ? ಆದ್ರ ನಂದೊಂದು ಕಂಡೀಷನ್ ಅದ. ಏನು? ನೀನು ಇಲ್ಲೇ ಕೃಷ್ಣ ಮಂದಿರ ಅದಲ್ಲ, 3 ತಿಂಗಳ ಪರ್ಯಂತರವಾಗಿ ಒಂದು ನಾಮ ಜಪ ಕೊಡ್ತೇನೆ ನಾನು ಕೃಷ್ಣಂದು. ಹರೇ ರಾಮ ಹರೇ ಕೃಷ್ಣ, ಆ ಒಂದು ಮಂತ್ರ ಜಪವನ್ನ ನೀನು 3 ತಿಂಗಳಲ್ಲ, ಇದು ಎಷ್ಟು 3 ವರ್ಷ ನೀನ್ ನಿರಂತರವಾಗಿ ನೀನು ಮಾಡ್ತಾ ಮಾಡ್ತಾ ಅದ್ರ ತಲ್ಲಿನಾಗ್ಬೇಕು. ನಾ ಹೆಂಗ್ ಮಾಡ್ತೀನೋ ಹಂಗ ನೀನು ನನ್ ಕೂಡ ನಿಂತ ಮಾಡ್ಬೇಕು. ಆ ಕಂಡೀಷನ್ಗೆ ಒಪ್ತೀಯಾ ಅಂದ. ಒಳ್ಳೆ ಒಪ್ತೀನ. ರಾಜಕುಮಾರಿ ಸಿಗ್ತಾಳ ಅಂದ್ರ ಕೇಳ್ಯಾರ ಅನ್ನವ. ಹಾ ಅಂದ. ದಿನಾಲು ಹೋಗ್ತಿದ್ದ ಕೃಷ್ಣ ಮಂದಿರಕ್ಕೆ, ಆಕಿ ಕೂಡ ನಿಂದಿರ್ತಿದ್ದ, ಭಜನೆ ಮಾಡ್ತಿದ್ದ. ತನ್ನ ಮನೆ ಆಕಿ ಭಜನಾ ಅಂತಿದ್ಳು, ಅದ್ರಾಗ ಅವನು ಮೈ ಮರಿತಿದ್ದ. ಹಿಂಗಾಗಿ ನೋಡಿ ಭಾವದಲ್ಲಿ ಬದಲಾವಣೆ ಹಾಕೊಂತ ಹೋಯ್ತು. ಆ ಒಂದು ಭಾವ ಆ ಶರೀರ ದೃಷ್ಟಿಯಿಂದ ಸುಂದರತನ ಹೋಗಿ ದೈವಿ ಸುಂದರತನ, ಸತ್ಯಂ ಶಿವಂ ಸುಂದರ ಅನ್ನುವಂತ ಭಾವ ಬಂತು. ಆ ಪರಮಾತ್ಮ ಅವನ ಒಂದು ಹೃದಯದಲ್ಲಿ ವಿರಾಜಮಾನಾದ ಕೃಷ್ಣನು ಕೂಡ ಆ ಯಾವ ರೀತಿ ಮೀರಾಬಾಯಿಲಿರುವಂತ ಆ ಕೃಷ್ಣ ಪರಮಾತ್ಮ ಇವನಲ್ಲಿ ವಿರಾಜಮಾನಾದ ದೇಹಭಾವ ಹೋಯ್ತು. ಆ ಅವಧಿ ಬಂತು. ಕೇಳಿದಳಕಿ, ಮತ್ ಏನೋ ಒಂದು ನೀನು ನಾನು ಮಾತು ಕೊಟ್ಟಿದ್ದೆ ನಿನಗ, ಅದು ಮುಗಿದ ನಂತರ ನಿನ್ನ ನಾ ಲಗ್ನ ಹಾಕಿನ ಅಂತ ಹೇಳಿದ್ನಿ. ಮತ್ತ ಏನಪ್ಪಾ ಟೈಮ್ ಮುಗೀತು, ಮದ್ವಿ ಆಗ್ತೀಯ ಅಂತ. ಯಾರ ಮದ್ವಿ ಯಾರ ಜೊತೆ ಅಂದವ? ಈಗಾಗಲೇ ಆಗಿ ಹೋಗೈತಿ ನಂದು. ಎಲ್ಲಿ? ಪರಮಾತ್ಮ ಕೃಷ್ಣ ರೂಪದಿಂದ ನನಗ ಬಂದ ಮಾಲಿ ಹಾಕಿ ಹೋಗ್ಯಾರ. ಲಗ್ನ ಆಗ್ಯದ, ಜೀವ ಪರಮರ ಏಕತ್ವ ಆಗ್ಯದ ನೋಡು. ಅಲ್ಲಿ ಇದ್ದವ್ರಿಗೆ ಸಹಿತ ಮುಕ್ತಿ ಆಯ್ತು ಅಂತ ಅರ್ಥ. ಹೀಗೆ ಪರಿವರ್ತನೆ ಆಗ್ತದ. ಏಕರೂಪ ಉಪಾಸನೆ ಅಂದ್ರೆ ಅದೇ ಆಗಿಬಿಡ್ತಾರ, ಸಾಕ್ಷಾತ್ಕಾರ ಆಗ್ತದ. ರಾಮನ ಉಪಾಸನೆ ಮಾಡಿದ್ರೆ ರಾಮ ಸಾಕ್ಷಾತ್ಕಾರ, ಸಿದ್ಧಾರೂಢ ಉಪಾಸನೆ ಮಾಡಿದ್ರೆ ಸಿದ್ಧಾರೂಢರೇ ಸಾಕ್ಷಾತ್ಕಾರ ಆಗ್ತಾರೆ. ಎಷ್ಟು ಸಾಕ್ಷಾತ್ಕಾರ ಆಗ್ತದಲ್ಲ. ನಾಮದೇವ್ಗ ಆಗ್ಲಿಲ್ಲೇನು? ಈಶ್ವರ ಸಾಕ್ಷಾತ್ಕಾರಿ ಊಟ ಮಾಡ್ತಿದ್ದ, ಅವನ ಜೊತೆ ಮಾತಾಡ್ತಿದ್ದ, ಆದ್ರೂ ಕೂಡ ಅವನ ದೋಷ ಹೋಗುದಿಲ್ಲ. ಸಗುಣ ಸಾಕ್ಷಾತ್ಕಾರ ಕೊನೆಯದಲ್ಲ, ಅದು ಮೆಟ್ಲು. ಅಂತಃಕರಣ ಶುದ್ಧಿಗಾಗಿ, ಚಿತ್ತ ಏಕಾಗ್ರತೆಗಾಗಿ ಅದು ಮೇರೆ ಸ್ಟೆಪ್. ಮುಂದೆ ಹೋಗ್ಲಿಕ್ಕೆ ಅದೊಂದು ಸಾಧನ. ಆ ಸಾಕ್ಷಾತ್ಕಾರ ಆಯ್ತಂದ್ರ ಅದೇ ಕೊನೆಯದಲ್ಲ. ಅವಾಗ ನಾಮದೇವ್ರಿಗೆ ಹೇಳ್ತಾರೆ, ಅವಾಗ ಕಚ್ಚಾರೆ ಕಚ್ಚ ಗುರುಕ ಬಚ್ಚ ಅಂದ ಗೋರಾ ಕುಂಬಾರ. ಚುಟ್ಟು ಬಂತು, ಅಯ್ಯೋ ಎಲ್ಲಾರನ್ನು ಬಡ್ಕೊಂತ ಬಂದ. ಗಡಿಗ್ ಗೋರಾ ಕುಂಬಾರ ಇವನು ಬಡದ ನಾಮದೇವನ್ನ. ಇದು ಒಂದು ಕಚ್ಚ ಆಯ್ತು ಗಡಿಗಿದು. ಕಚ್ಚಾರೆ ಕಚ್ಚ ಅಂದ. ಅಲ್ಲ, ಸಾಕ್ಷಾತ್ ಪರಮಾತ್ಮ ನೋಡಿ ನಾನು ಮಾತಾಡ್ತೇನೆ, ಈಶ್ವರನ್ ಕೂಡ ಇವ್ ನನಗ್ ಕಚ್ಚ ಅಂದಲ್ಲ ಅಂದ. ಹೋಗಿ ನ್ಯಾಯ ತೆಗದ ಈಶ್ವರನ ಜೊತೆ. ಹಿಂಗ ಅಂದ. ಏನ್ ನನ್ ದೊಡ್ಡ ಅಪಮಾನ ಆಯ್ತು, ನನ್ನ ಶ್ರೇಷ್ಠತ್ವ ಮುಂದೆ ಬಂತು. ಹೌದ, ಒಂದೊಂದು ಕರೆ ಐತಂದ ಈಶ್ವರ. ಏನು? ವಿಠಲ 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 ಅಂದ್ಕೂಲೆ ಅಂದ್ರ ಇಲ್ಲಪ್ಪ ಗುರು ಬೇಕು ಅಂತ ಹೇಳಿ ಮತ್ತ ಇಂತಲ್ಲಿ ಗುಡಿಯಾಗ ಒಬ್ಬ ಗುರು ಅದ. ಅದೆಲ್ಲ ಕತಿ ಬಾಳ ಇರ್ಲಿ. ಹಾಗೆ ಅದ ಕೊನೆಯದಲ್ಲ ಅನ್ನೋದು ಹೇಳ್ಬೇಕಾಗ್ಯದ. ಇಲ್ಲಿ ಆ ಪ್ರಕಾರವಾಗಿ ಇಲ್ಲಿ ಇದೊಂದು ಸ್ಟೆಪ್ ಅಂತ ತಿಳ್ಕೊಳ್ರಿ. ಕೃಷ್ಣನೇ ಇರ್ಲಿ, ರಾಮನೇ ಇರ್ಲಿ, ದೇವಿನೇ ಇರ್ಲಿ, ಯಾರೇ ಇರ್ಲಿ, ಕೃಷ್ಣ ಕುಂತಿ ಕುಟ್ಟಿ ಕೃಷ್ಣ ಅಂದ್ರೆ ಅಲ್ಲಿ ಹೆಸರುಗಳದಾವ. ಆಲ್ ವೆರೈಟೀಸ್ ಆರ್ ದೇರ್. ಚೂಸ್ ಎನಿ ಪರ್ಟಿಕ್ಯುಲರ್ ಫಾರ್ಮ್, ಯಾವ್ದ್ರ ಆರಿಸ್ಕೊರಿ. ಇದ ಅಂತಲ್ಲ. And even among varieties of relationships, any particular
ಟು ದಿ ಲಾರ್ಡ್ ಈಸ್ ಅ ಬೇಬಿ. ಅದು ವಯಸ್ಸು ಸಂಬಂಧ ಇಲ್ಲ, ಕೂಸುನು ಇರಬಹುದು. ಕೃಷ್ಣನ್ನ ನೋಡ, ಅವರ ತಾಯಿ ಯಾರು? ದೇವರಂತ ಉಪಾಸನೆ ಮಾಡಿಳು. ಮಗನಲ್ಲಿ ದೇವರನ್ನ ಕಾಣ, ಅವ್ರ ಬಾಯಿ ತೆಗಿ, ಅದರ ವಿಶ್ವರೂಪವನ್ನು ತೋರಿಸಿದ. ಯಾರ್ರೀ? ಆ ತಾಯಿ ಬಾಲಕೃಷ್ಣನಿಗೆ. ಹಲೋ, ಯಶೋಧ. ಯಶೋಧ ಬಾಯಿಯಲ್ಲಿ ದರ್ಶನ ಆಯ್ತು. ಕೃಷ್ಣ ಪರಮಾತ್ಮ ಬಾಯಿ ತೆಗದ ಮಣ್ಣು ತಿಂತಿದ್ದಲ್ಲ, ಅದೊಂದು ಕಥೆ ಅದ, ಇರ್ಲಿ. ಆ ಬಾಯಿಯಲ್ಲಿ ವಿಶ್ವದ ರೂಪ ದರ್ಶನ ಆಯ್ತು ತಾಯಿಗೆ. ಹಾಗೆ ಇಲ್ಲಿ ಅನೇಕ ರೂಪದಿಂದ ಪರಮಾತ್ಮ ನಮಗ ದರ್ಶನ ಕೊಡ್ತಾನೆ. ಎನಿ ಪರ್ಟಿಕ್ಯುಲರ್ ರಿಲೇಶನ್ಶಿಪ್ ಯು ವಾಂಟ್, ಯು ಕ್ಯಾನ್ ಸ್ಟ್ರೈಕ್. ವಾತ್ಸಲ್ಯ ಭಕ್ತಿ ಇರಬಹುದು, ಯು ವಾಂಟ್ ಟು ಶೋ ಅಫೆಕ್ಷನ್, ಅದು ವಾತ್ಸಲ್ಯ ಭಕ್ತಿ, ಮಗುವಿನ ಜೊತೆ ಇರುವುದು. ಭಕ್ತಿಯಲ್ಲಿ 9 ಪ್ರಕಾರ ಹೇಳ್ಯಾರಲ್ಲ, ಅವೆಲ್ಲ ನೀವು ಬಹಳ ಅದಾವ, ಒಮ್ಮೆ ಓದೋನ್ ಬೇಕಾರೆ. ಟು ದಿ ಲಾರ್ಡ್ ಆಸ್ ಎ ಬೇಬಿ, ಇಲ್ಲಿ ಲಾರ್ಡ್ ಅನ್ನ ನಾನು ಕೂಸಿನ ರೂಪದಿಂದ ಮಾಡಬಹುದು, ಪ್ರಿಯಕರ ರೂಪದಿಂದ ಮಾಡಬಹುದು, ತಾಯಿ ರೂಪದಿಂದ ಮಾಡಬಹುದು, ತಂದೆ ರೂಪದಿಂದ ಮಾಡಬಹುದು. ಅನೇಕ ಸಂಬಂಧಗಳನ್ನು ಕಲ್ಪಿಸಿ ನಾವು ಆ ಒಂದು ಉಪಾಸನೆಯನ್ನ ಮಾಡಬಹುದು. ಇದ ಸಂಬಂಧ ಅಲ್ಲ, ಯಾವ ಸಂಬಂಧ ನೀವು ಕರಿತೀರ ಆ ಸಂಬಂಧ ಕರಿಯಾಕತಿ. ಯು ವಾಂಟ್ ಟು ಹ್ಯಾವ್ ಪ್ರೀತಿ ಒಂದ ರೂಪದಿಂದ ಅಲ್ಲ, ಆಸ್ ಎ ಫ್ರೆಂಡ್. ಅವ ಕೃಷ್ಣ ಪರಮಾತ್ಮ ಯಾರ ಗೆಳೆಯಾಗಿದ್ದಲ್ಲ ಸುಧಾಮನಿಗೆ, ಹಂಗ ಗೆಳೆಯನ ರೂಪದಿಂದ ಇರಬಹುದು. ಆಸ್ ಎ ಫ್ರೆಂಡ್, ಆಸ್ ಎ ಅರ್ಜುನ, ಉದ್ಧವ, ದ ಫಾದರ್, ಎನಿ ಪರ್ಟಿಕ್ಯುಲರ್ ರಿಲೇಷನ್ಸ್ ಯು ವಾಂಟ್. ಯಾವುದೇ ಒಂದು ರೂಪವನ್ನ, ಯಾವುದೇ ಒಂದು ಸಂಬಂಧವನ್ನ ಕಲ್ಪಿಸಿ ನೀವು ಪಾರಾಯಣ ಮಾಡ್ರಿ, ಉಪಾಸನ ಮಾಡ್ರಿ, ಭಕ್ತಿ ಮಾಡ್ರಿ. ಲೈಕ್ ಫರ್ದರ್ ಎನಿ ಪರ್ಟಿಕ್ಯುಲರ್ ರಿಲೇಷನ್ಶಿಪ್ ಯು ವಾಂಟ್. ಹೀಗೆ ಯಾವುದೋ ಒಂದು ಫಾರ್ಮದಲ್ಲಿ, ನಾಮ ರೂಪದಲ್ಲಿ ಅದನ್ನ ತಗೊಂಡ್ಬಂದು ಉಪಾಸನೆ ಮಾಡ್ರಿ. ಯು ಕ್ಯಾನ್ ಟೇಕ್ ಟು ದ್ಯಾಟ್, ಅಲ್ಲಿಗೆ ನೀವು ಅದನ್ನ ತಗೊಂಬರ್ರಿ. ಅಂಡ್ ಹೌ ಟು ಡೆವಲಪ್ ಇಷ್ಟ ದೇವತಾ ಭಕ್ತಿ. ಇಷ್ಟ ದೇವತಾ ಭಕ್ತಿ ಇಸ್ ಡೆವಲಪ್ಡ್ ಓನ್ಲಿ ಥ್ರೂ ದ ಪುರಾಣ ಶ್ರವಣ. ನೋಡ್ರಿ, ಗೌಡ್ರು ಹೇಳ್ತಾರಲ್ಲ, ಪುರಾಣ ಶ್ರವಣಾದಿಗಳನ್ನ ಮಾಡುವುದರಿಂದ ಇಷ್ಟ ಭಕ್ತಿ ನಮ್ಮಲ್ಲಿ ಜಾಗೃತ ಆಗ್ತದ. ಆಯಾ ದೇವತೆಗಳ ಪುರಾಣಗಳದಾವು, 18 ಪುರಾಣಗಳದಾವು. ಯಾವ್ದಾರ ಒಂದು ಪುರಾಣದಲ್ಲಿ ತಗೋರಿ ನೀವು. ವಿಷ್ಣು ಪುರಾಣ, ಬ್ರಹ್ಮ ಪುರಾಣ, ಶಿವ ಪುರಾಣ, 18 ಪುರಾಣದೊಳಗ ಯಾವ ನಿಮ್ಮ ದೇವದಾನಲ್ಲ ಅದ್ರ ಉಪಾಸನೆ ಮಾಡ್ರಿ, ಆ ಪುರಾಣ ಕೇಳ್ರಿ, ನಿಮ್ಮ ಭಕ್ತಿ ಜಾಗೃತ ಆಗ್ತದ, ಆ ದೇವತಾ ಪ್ರತ್ಯಕ್ಷ ಆಗ್ತದ. ದ ಪರ್ಸನಲ್ ಗಾಡ್ ಕಮ್ಸ್ ಟು ಅಲೈವ್. ಆ ಒಂದು ನೀವು ವೈಯಕ್ತಿಕವಾದಂತ ದೇವ ನಿಮಗ ಇದರಿಗೆ ಬಂದ್ ನಿಲ್ತಾನೆ, ಪ್ರತ್ಯಕ್ಷ ಆಗ್ತಾನೆ, ಸಂಶಯ ಇಲ್ಲ. ಗಾಡ್ ಕಮ್ಸ್ ಅಲೈವ್ and personal gods are involved in varieties of activities. They call it ಈಶ್ವರ ಲೀಲಾ. ಈಶ್ವರ ಲೀಲೆಯಲ್ಲಿ ಅನೇಕ ರೀತಿಯಿಂದ ಲೀಲೆಗಳ ನಿಮ್ಗೆ ಆಗ್ತಾವಾಗ ನೀವು ನರ್ತನ ಮಾಡಬಹುದು, ಹಾಡು ಅನ್ನಬಹುದು, ಪರಮಾತ್ಮ ಜೊತೆ ಕುಣಿಬಹುದು, ಉಣಬಹುದು, ತಿನ್ನಬಹುದು. ಎಲ್ಲಾ ಲೀಲೆಗಳು ನಿಮ್ಮಲ್ಲಿ ತನ್ನಿಂತಾನ ಆಗ್ತವೆ. ನೋಡ, ಸಣ್ಣ ಮಗಳ ಉಪಾಸನೆ ಮಾಡುವಾಗ ತಂದೆ ಇರೋದಿಲ್ಲ, ಹೋಗಿ ಹಾಲು ಕುಡಿಸ್ತಾಳ ಅಕ್ಕಿ. ಅದೇ ಅದು ಒಂದು ಬರ್ತದ ನೋಡ್ರಿ. ಯಾವ್ದ್ರಿ ಅದು? ಒಬ್ಬ ಹೆಣ್ಮಗಳು, ಸಣ್ಣ ಮಗಳು ಈಶ್ವರನಿಗೆ ಹಾಲು ಕುಡಿಸ್ತಾಳಲ್ರಿ. ಅವ್ರ ತಂದೆ ಈಶ್ವರ ಪೂಜಾರಿ ಇರ್ತಾರ. ಅವ ಒಂದ್ ದಿವ್ಸ ಯಾವ್ದೋ ಕಾರ್ಯ ನಿಮ್ಮತ್ ಹೋಗಿರ್ತಾನ, ಈ ಹಾಲು ಕುಡ್ಸಕ್ ಹೋಗ್ತಾಳ. ಕುಡಿಬೇಕಂತಾಳ ಆಕಿ. ಕುಡಿದಿಲ್ಲ, ನಾನು ಜೀವನ ಬಿಡ್ತೇನೆ ನೋಡು, ಕುಡಿಬೇಕಂದಾಗ ಕುಡಿದ್ ಬಿಡ್ತಾನ. ಮುಗ್ಧ ಭಕ್ತಿ, ವಾತ್ಸಲ್ಯ ಭಕ್ತಿ, ಪುತ್ರ ಭಕ್ತಿ, ಕೋಡೂರ ಕೊಡಗೂಸು ನೆನಪು ಮಾಡ್ರಿ. ಹಿಂಗ ಅವೆಲ್ಲ ಪಿಕ್ಚರ್ ಆಗ್ಯಾವ, ಎಲ್ಲ ಸಾಕಷ್ಟು ಆಗ್ಯಾವ. ಭಕ್ತ ಪ್ರಹ್ಲಾದ, ಯು ವಾಂಟ್ ಟು ಶೋ ಅನ್ ಅಫೆಕ್ಷನ್ ಟು ದಿ ಲಾರ್ಡ್ ಆಸ್ ಎ ಬೇಬಿ, ಲೈಕ್ ಯಶೋಧ. ಅದು ಬಂದ್ ನೋಡ್ರಿ, ಯಶೋಧ ರೂಪದೊಳಗ ಬೇಬಿ ಒಂದು ಪ್ರೀತಿಯನ್ನು ತೋರಿಸ್ತಾರ. ಅಂಡ್ ಯು ವಾಂಟ್ ಟು ಹ್ಯಾವ್ ಎ ಲವ್ ಆಸ್ ಎ ಫ್ರೆಂಡ್. ತಂದೆ ರೂಪದಲ್ಲಿ ಇರಬಹುದು, ಗೆಳೆಯನ ರೂಪದಲ್ಲಿ ಇರಬಹುದು. ಆಸ್ ಎ ಅರ್ಜುನ, ಅರ್ಜುನ ಅದಾನಲ್ಲ ಗೆಳೆಯನ ರೂಪದೊಳಗೆ ಇದ್ದಾವ ಮೊದಲ. ಉದ್ಧವ, ಲೈಕ್ ಫಾದರ್. ಎನಿ ಪರ್ಟಿಕ್ಯುಲರ್ ರಿಲೇಷನ್ಸ್ ಯು ವಾಂಟ್, ಯು ಕ್ಯಾನ್ ಟೇಕ್ ಟು ದ್ಯಾಟ್. ಹೀಗೆ ನಿಮ್ಮ ಭಕ್ತಿಯನ್ನ ನೀವು ಬೆಳೆಸ್ಕೊಂತ, ಡೆವಲಪ್ ಮಾಡ್ಕೊಂತ ಹೋಗಿ ಅಲ್ಲಿ ಪುರಾಣ ಶ್ರವಣಾದಿಗಳನ್ನ ಮಾಡಿ ನೀವು ಆ ಒಂದು ನಿಮ್ಮ ಪರ್ಸನಲ್ ಗಾಡ್ ಅಂತ ಇಟ್ಕೊಂಡಿರ್ತಿರಲ್ಲ, ಆ ಒಂದು ಜೀವಂತಿಕೆಯನ್ನ ಇಲ್ಲಿ ಪಡೆದು ಸಾಕ್ಷಾತ್ಕಾರ ಮಾಡಿಕೊಡ್ರಿ. ದ ಪರ್ಸನಲ್ ಗಾಡ್ಸ್ ಆರ್ ಇನ್ವಾಲ್ವ್ಡ್ ವೆರೈಟೀಸ್ ಆಫ್ ಆಕ್ಟಿವಿಟೀಸ್. ದೇ ಕಾಲ್ ಈಶ್ವರ ಲೀಲಾ. Character becomes more and more real. This is a psychology. Any fictitious character you go to dwelling, it becomes more real, and therefore you want to make Shiva alone. Read
Shiva Puranam. If you want to make Devi alive, read Devi Bhagavatam. You need not read all the Puranas, are only doing that, and therefore develop Ishta Devata Bhakti. ಒಟ್ಟು ಯಾವ್ದಾರ ಒಂದು ಪುರಾಣದಲ್ಲಿ ಬರುವಂತ ಇಷ್ಟ ದೇವತಾ ಭಕ್ತಿಯನ್ನು ಮಾಡ್ರಿ. ದೇವಿ ಪುರಾಣ ಇರಬಹುದು ಅಥವಾ ಶಿವ ಪುರಾಣ ಇರಬಹುದು, ವಿಷ್ಣು ಪುರಾಣ ಇರಬಹುದು. ಅಲ್ಲಿ ಭಕ್ತಿಯನ್ನು ಮಾಡಕ್ ಕಲೀರಿ. ಆ ಲೀಲೆಗಳನ್ನ ಕೇಳ್ರಿ. ಆ ಪುರಾಣದಲ್ಲಿ ಬರ್ತಕ್ಕಂತ ಲೀಲಾ ಹೇಳ್ತಾರ ಅವ್ರು. ದೇವಿ ಪುರಾಣ ಓದಿರಿ, ದೇವಿಯ ಲೀಲೆಗಳ ಬರ್ತಾವ ಅದ್ರಾಗ. ಆಮೇಲೆ ವಿಷ್ಣುವಿನ ಲೀಲೆಗಳು ಬರ್ತಾವ. ಹಿಂಗ ಎಲ್ಲಾ ಲೀಲೆಗಳನ್ನ ಕೇಳ್ತಾ ಕೇಳ್ತಾ ಭಾಗವತ ಕೇಳ್ತಾ ಕೇಳ್ತಾ ತಲ್ಲೀನಾಗಿ ಉತ್ತರ ಕಡೆ ನೋಡ್ಬೇಕ್ರಿ ನೀವು. ಅಬ್ಬಾಬಾಬಾಬಾಬಾ, ಎಂತೆಂತ ಶೇಡಿಜಿಗಳು ಆ ಒಂದು ಭಾಗವತವನ್ನ ಹಚ್ತಾರೆ. ಎಷ್ಟೋ ಕೋಟಿ ಗಟ್ಲೆ ಖರ್ಚು ಮಾಡಿ ಎಲ್ಲಾ ಭಕ್ತರನ್ನ ಕರೆಸಿ 9 ದಿವಸ ಹಚ್ತಾರೆ. ಹಚ್ಚಿ ಆ ಲೀಲೆಗಳನ್ನ ಅವು ಆಕ್ಚುಲಿ ಮಾಡಿ ಅಲ್ಲಿ ಮೂರ್ತಿ ಸ್ವರೂಪದಿಂದ ಮಾಡಿ ತೋರಿಸ್ತಾರ. ಅವರು ನಾಟಕ ಮಾಡಿ ತೋರಿಸ್ತಾರ ಅಲ್ಲಿ ಎಲ್ಲ. ನೀವು ಹಚ್ಚಿ ನೋಡ್ರಿ. ಹಿಂದಿ ಉತ್ತರ ಪ್ರದೇಶದ್ದು ಕೆಲವೊಂದು ಸಂಸ್ಕಾರ ಚಾನೆಲ್ಗಳನ್ನ ನೋಡ್ರಿ, ಅಲ್ಲೆಲ್ಲ ಅದಾವ ಭಾಗವತಗಳನ್ನ ಹಚ್ತಾರ. ನಾವು ಕೇಳ್ಬಹುದು ಅವನ್ನ. ಹಿಂದಿ ಒಳಗಿದ್ರು ತಿಳಿತಾವ ಅವು. ಆರಾಮ್ ಶಾಂತ ರೀತಿಯಿಂದ ಕೇಳ್ರಿ. ಎಂತೆಂತ ಮಹಾತ್ಮರು ಹೇಳ್ತಿರ್ತಾರ ಅವನ್ನ. ಸಣ್ಣ ಮಕ್ಳು ಹೇಳಕತ್ತಾವ್ರಿ ಭಾಗವತ ಉತ್ತರ ಕಡೆ. ಸಣ್ಣ 4 ವರ್ಷ 3 ವರ್ಷ 2 ವರ್ಷ ಅಲ್ಲಿವರೆಗೆ ಬಂದತ್ ನೋಡ್ರಿ ಹೇಳವ್ರು. ಎಂತ ಶಕ್ತಿ ಇರ್ಬೇಕು ಆ ಹುಡುಗರಿಗೆ. ಎಲ್ಲಿ ಆ ಪ್ರಕಾರವಾಗಿ ಯಾವುದೇ ಒಂದು ರೂಪದಿಂದ ನೀವು ಆ ದೇವರ ಲೀಲೆಗಳನ್ನ ಆ ಪುರಾಣಗಳ ಮೂಲಕ ಕೇಳ್ತಾ ಕೇಳ್ತಾ ಕಣ್ಣೀರು ಸುರಿಸ್ತಾ ಆನಂದದಿಂದ ಕುಣಿದಾಡ್ತಿರ್ತಾರ ಅವರು. ಭಾಗವತ್ ಕೇಳ್ತಾ ಕೇಳ್ತಾ ನೋಡ್ರಿ. ಎಲ್ಲ ಹೆಣ್ಮಕ್ಳು ಪುರಾಣದಲ್ಲಿ ಅಲ್ಲಲ್ಲಿಗೆಲ್ಲಿ ಗುಂಪು ಗಟ್ಟಿ ಕುಣಿತಿರ್ತಾರ. ಅವರು ಕುಣಿತಿರ್ತಾರ ಕೈ ಮಾಡಿ ಮಾಡಿ. ಯಾರು ಹೇಳವ್ರು? ಹೆಣ್ಮಕ್ಳು. ಎಷ್ಟು ಚಂದ ಭಾಗವತ್ ಕೇಳ್ಬೇಕ್ರಿ, ಆನಂದ ಆಗ್ತದ. ಒಮ್ಮೆರ ಕೇಳ್ಬೇಕು ಜೀವನದಲ್ಲಿ ಭಾಗವತ್ ಕೇಳ್ಬೇಕು. ಯಾವ್ದಾರ ಪುರಾಣ ಇರ್ಲಿ, ಒಟ್ಟ ಆ ಭಾಗವತ್ ಕೇಳ. ಹೀಗೆ ಆ ಭಕ್ತಿಯ ಲೀಲೆಯ ಪ್ರಸಂಗಗಳನ್ನ ಇನ್ನು ಮುಂದದ ಒಂದು ಪೇಜ ಬಹಳ ಚಂದ ಅದ. ಈ ಪ್ರಕಾರವಾಗಿ ಮೇಲಿಂದ ಕೆಳಗೆ ಇಳಿತಾ ಇಳಿತಾ 3ನೇ ಒಂದು ಪದಕ ಬಂದು ಇಷ್ಟ ದೇವತಾ ಭಕ್ತಿಯನ್ನ ನೀವು ಈ ರೀತಿ ಮಾಡ್ರಿ. ನಿಮ್ಗೆ ಆನಂದ ಆಗ್ತದ. ನಿಮ್ಮಲ್ಲಿ ನಾನು ನೆಲೆಸ್ತೀನಿ. ನಿಮಗೆ ಎಲ್ಲಾ ಪದವಿಗಳನ್ನ ಸಾಯುಜ್ಯ ಸಾಲುಕ್ಯ ಸಾಮೀಪ್ಯ ಅನ್ನುವಂತ ಸಾಯುಜ್ಯ ಪದವಿಗಳನ್ನ ಕೊಟ್ಟು ನಿಮ್ಮನ್ನು ಮುಕ್ತ ಮಾಡುವಂತ ಕೆಲಸ ನಂದದ ಅನ್ನುವಂತ ಆಶ್ವಾಸನೆಯನ್ನ ನಮಗ್ ಕೊಟ್ಟು ನಮಗ ದೃಢ ವಿಶ್ವಾಸವನ್ನು ಹುಟ್ಟಿಸ್ತಾನೆ. ಆ ಪ್ರಕಾರ ನಮಗ ಆಶ್ವಾಸನೆ ಕೊಟ್ಟು ಅಷ್ಟೆಲ್ಲ ನಿಜಗೊಂಡ್ರು ಕೂಡ ಆ ಆಶ್ವಾಸನೆಯನ್ನ ಆ ಒಂದು ಎಲ್ಲಿ ನಮ್ಮ ಇದ್ರ ಓದಿದೇವಲ್ಲ ನಾವು ಪರಮಾನುಭವ ಬೋಧಿಯಲ್ಲಿ 6ನೇ ಸಂಧಿಯಲ್ಲಿ ನೀವು ಓದ್ರಿ. ಅದ್ರಾಗ ಬಹಳ ಸುಂದರವಾಗಿ ಹೇಳ್ಯಾರ. ಒಟ್ಟಿನ ಮೇಲೆ ಏನು ಅಂದ್ರೆ ಭಕ್ತಿ ಜಾಗೃತ ಮಾಡುವಂತ ಪರಮಾತ್ಮನ ಒಂದು ಪಾದಗಳಿಗೆ ಶರಣ ಹೊಂದಿ ಅವನ ಉಪದೇಶವನ್ನ ಪಾಲಿಸಿ ನಾವು ನೀವೆಲ್ಲರೂ ಆ ಭಕ್ತಿಯಲ್ಲಿ ತಲ್ಲೀನರಾಗಿ ಅಂತಃಕರಣ ಶುದ್ಧಿ ದ್ವಾರ ಆ ಮುಕ್ತಿಯನ್ನ ಪಡೆಯೋಣ ಎಂಬಲ್ಲಿಗೆ ನನ್ನ ವಾಕ್ ಪುಷ್ಪಗಳನ್ನ ಆ ಪರಮಾತ್ಮನಲ್ಲಿ ಗುರುವಿನಲ್ಲಿ ತಮ್ಮಲ್ಲಿ ಸಮರ್ಪಿಸಿ ನನ್ನ ಮಾತಿಗೆ ವಿರಾಮ. ಓಂ ಜಯ ಭಗವದ್ಗೀತೆ ಮಾತೆ ಜಯ ಭಗವದ್ಗೀತೆ ಹರಿಯ ಕಮಲ ವಿಹಾರಿಣಿ ಸುಂದರ ಸುಪುನೀತೆ. ಓಂ ಜಯ ಭಗವದ್ಗೀತೆ ಕರ್ಮ ಸುಮರ್ಮ ಪ್ರಕಾಶಿನಿ ಕಾಮಾಸಕ್ತಿ ಹರಾ ತತ್ವಜ್ಞಾನ ವಿಕಾಶಿನಿ ವಿದ್ಯಾ ಬ್ರಹ್ಮ ಪರಾ. ಓಂ ಜಯ ಭಗವದ್ಗೀತೆ ನಿಶ್ಚಲ ಭಕ್ತಿ ವಿಧಾಯಿನಿ ನಿರ್ಮಲ ಮಲಹಾರಿ ಶರಣ ಶರಣ ರಹಸ್ಯ ಪ್ರದಾಯಿನಿ ಸಬ ವಿಧಿ ಸುಖಕಾರಿ. ಓಂ ಜಯ ಭಗವದ್ಗೀತೆ ರಾಗ ದ್ವೇಷ ವಿದಾರಿಣಿ ಕಾರಿಣಿ ಮೋದ ಸದಾ ಭವ ಭಯಹಾರಿಣಿ ತಾರಿಣಿ ಪರಮಾನಂದ ಪ್ರದಾ. ಓಂ ಜಯ ಭಗವದ್ಗೀತೆ ಆಸುರ ಭಾವ ವಿನಾಶಿನಿ ನಾಶಿನಿ ತಮ ರಜನಿ दैवी सगुणदायिनी हरिरसिका सजनी. ओम जय भगवद्गीते समता त्याग सिखावनी हरिमुख की बानी सकल शास्त्र की स्वामिनी श्रुतियों की रानी. ओम जय भगवद्गीते दया सुधा बरसावनी
मातु कृपा कीजे हरि पद प्रेम दान कर अपनो कर लीजे ओम जय भगवद गीते ओम जय भगवद गीते ओम जय भगवद गीते।